ನಾಳೆ ಹೊತ್ತಿನ ಸೂಸೈಡ್ ಮಾಡ್ಕೊಂಡು ಸತ್ತೋದ್ರೆ ಅದಕ್ಕೆ ಮನೆ ಕಾರಣ ಮಾಡ್ಬೇಕಂತ ಸ್ಪಂದಿಸ್ಬೇಕಂತ ಹೇಳ್ಬಿಟ್ಟು ನಾವು ನಿಮ್ಮಲ್ಲಿ ಕೇಳ್ಕೊಂತ ಇದ್ದೀವಿ. ನಾವ್ ಇವತ್ ನೈಟ್ ಅಮ್ಮನ ಇಲ್ಲಿ ಕಟ್ಟಾಕ್ತಿವಿ ಅಷ್ಟೇ. ಒಬ್ಬರಿಗೆ 10 ಲಕ್ಷ ಒಬ್ಬರಿಗೆ 20 ಲಕ್ಷ ಅನ್ನಿಸ್ತಲ್ಲ. ನೋಡೋಣ ಮುಂದೆ ಏನ್ ಮಾಡ್ತಾ ಕೊಡಲ್ಲ, ಏನ್ ಮಾಡ್ಕೊಂತೀರಾ ಅಂತ ಈ ಮಾತುಗಳೆಲ್ಲ ಬಂದಿದ್ದಾವೆ. ಪೊಲೀಸ್ ಸ್ಟೇಷನ್ ಅಲ್ಲಿ, ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಲ್ರೆಡಿ ಕೊಟ್ಟಿದ್ದಾರೆ. ಎಲ್ಲರೂ ಸೇರ್ಕೊಂಡು ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನ್ ಗೆ ಹೋಗಿದ್ರು. ಈ ಒಂದು ದೂರ್ನ ತಗೊಂಡು ಹೊಡಿದ್ರು ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಎಷ್ಟು ದಿನಗಳಾಯ್ತು, ನ್ಯಾಯ ಏನು ಕೊಡ್ತಿಲ್ಲ. ಆಲ್ರೆಡಿ ಇವರು ಕೇಸ್ ಕೂಡ ಫೈಲ್ ಮಾಡಿದ್ದಾರೆ. ಇನ್ನೊಂದೇನಂದ್ರೆ 3 ವರ್ಷದಿಂದ ಜನಗಳೆಲ್ಲ ತಡ್ರಾಗಿದ್ದಾರೆ. ಚೀಟಿ ವ್ಯಾಪಾರದಿಂದ ಮೋಸ ಹೋದ ಬೀದಿ ಬಂಡಿ ವ್ಯಾಪಾರದ ಅಮಾಯಕರು. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಚೀಟಿ ಮಾಲಿಕೆ ನಿರ್ಮಲಾ. ಹೌದು, ಜನರು ದಿನಪೂರ್ತಿ ಕಷ್ಟಪಟ್ಟು ದುಡಿದು ಅವರ ಭವಿಷ್ಯಕ್ಕಾಗಿ ಎತ್ತಿಡುವ ದುಡ್ಡನ್ನ ಚೀಟಿ ಕಟ್ಟಿದರೆ ಅದನ್ನು ಯಾಮಾರಿಸಿ ಎತ್ಕೊಂಡೋಗಿ ಎಸ್ಕೇಪ್ ಹಾಕಿದ್ದ ಮಹಿಳೆ ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾಳೆ. ಈ ಸಮಯದಲ್ಲಿ ಜನರು ಆಕ್ರೋಶಗೊಂಡು ಅವಳ ಬಳಿ ಹಣವನ್ನ ಹಿಂದಿರುಗಿಸದಿದ್ದರೆ ಇಲ್ಲಿಯೇ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಎಂದು ಜನರು ಮುಗಿಬಿದ್ದಿದ್ದಾರೆ. ಹಾಗೂ ನಮಗೆ ನ್ಯಾಯ ಕೊಡಿಸಿ ಎಂದು ಪಿಟಿವಿ ನ್ಯೂಸ್ ಕನ್ನಡಗೆ ವಿನಂತಿಸಿದ್ದಾರೆ. ನಮ್ಮ ಪಿಟಿವಿ ನ್ಯೂಸ್ ಕನ್ನಡ ವತಿಯಿಂದ ವೈಟ್ ಫೀಲ್ಡ್ ಪೊಲೀಸ್ ಠಾಣೆಗೆ ಈ ಜನರಿಗೆ ನ್ಯಾಯ ಕೊಡಿಸಿ ಎಂದು ವಿನಂತಿಸುತ್ತಿದ್ದೇವೆ. ಹಾಗೂ ಪಿಟಿವಿ ನ್ಯೂಸ್ ಕನ್ನಡ ವತಿಯಿಂದ ವೈಟ್ ಫೀಲ್ಡ್ ಪೊಲೀಸ್ ಠಾಣೆಗೆ ಈ ಜನರಿಗೆ ನ್ಯಾಯ ಕೊಡಿಸಿ ಎಂದು ಈ ಮೂಲಕ ವಿನಂತಿಸುತ್ತಿದ್ದೇವೆ. ವೀಕ್ಷಕರೇ, ಈ ರಾತ್ರಿ ಹೊತ್ತಲ್ಲಿ ತುಂಬಾ ಜನ ಇಲ್ಲಿ ಸೇರ್ಕೊಂಡಿದ್ದಾರೆ. ವಿಷಯ ಏನಂತ ಗೊತ್ತಾಗ್ತಲ್ಲ. ವಿಷಯ ಸ್ವಲ್ಪ ಜನ ಕೇಳ್ಬಿಟ್ಟೆ, ಏನೋ ಚೀಟಿ ವಿಷಯ ಅಂತ ಹೇಳ್ಬಿಟ್ಟು ಇಲ್ಲಿನ ಸ್ಥಳೀಯ ನಿರ್ಮಲಮ್ಮನವರು ಈ ಸ್ಥಳೀಯರಿಗೆ ಚೀಟಿ ದುಡ್ಡು 4-5 ವರ್ಷಗಳಿಂದ ನಡೆಸ್ತಾ ತುಂಬಾ ಜನಕ್ಕೆ ಚೀಟಿ ಹಣ ಕೊಡ್ಬೇಕಂತ ಹೇಳ್ಬಿಟ್ಟು ತುಂಬಾ ಜನಕ್ಕೆ ಇನ್ನೂ ಕೊಟ್ಟಿಲ್ಲ ಅಂತ ಎಲ್ಲ ಇಲ್ಲಿ ಜನಜಂಗುಳಿ ಸೇರ್ಕೊಂಡಿದ್ದಾರೆ. ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಇದ್ರ ಸಂಪೂರ್ಣ ವಿವರ ಏನಂತ ಹೇಳ್ಬಿಟ್ಟು. ನಿಮ್ ಹೆಸರು? ನನ್ನ ಹೆಸರು ಹರೀಶ್. ನನಗೆ 4 ಲಕ್ಷ ಕೊಡ್ಬೇಕು ದುಡ್ಡು. ಓಕೆನಾ? 4 ಲಕ್ಷದಲ್ಲಿ ಅವ್ದು ಕೊಡ್ಬೇಕು ಇದು ಕೊಡ್ಬೇಕಂತ ಏನೋ ಒಂದು 40,000 ಮಾಡಿದ್ರು. 70,000 ಬರ್ತಾರೆ. ನಾನು ಕಷ್ಟ ಬಿದ್ದು ಕಟ್ಟಿರೋದು 4 ಲಕ್ಷ. ನಾವು ದುಡ್ಡು ಕೇಳಿತ ನಾಳೆ ಬಾ ಇವತ್ ಬಾ ಅಂತ ಹೇಳ್ತಾರೆ. ಇನ್ನೇನ್ ಕೇಳ? ಏನ್ ದುಡ್ಡು ಕೊಡ್ಬೇಕು? ಚೀಟಿ ದುಡ್ಡು ಅಣ್ಣ. ನಿಮ್ಗೆ ಮೊದ್ಲೇ ಗೊತ್ತಿತ್ತು ಅವ್ರ ಹತ್ರ ಲೈಸೆನ್ಸ್ ಇದೆಯಾ? ಏನಿಲ್ಲ, ಲೈಸೆನ್ಸ್ ಇಲ್ಲ, ಏನು ಗೊತ್ತಿಲ್ಲ ನಮ್ಗೆ. ನೀವ್ ಅದನ್ನ ಸ್ವಲ್ಪ ಅವ್ರ ಹತ್ರ ವಿಚಾರಣೆ ನಡೆಸಿ. ಏನಿಲ್ಲ, ಎಲ್ರು ಹಾಕ್ತಾ ಇದ್ರಲ್ಲ, ನಾವು ಹಾಕೋಣ ಹೆಂಗು ದುಡ್ಡು ಬರ್ತದ ಅಂತ. ನಾನು ಮದುವೆ ಟೈಮಲ್ಲಿ ಹೋಗಿ ಕೇಳಿದ್ರು ಕೊಟ್ಟಿಲ್ಲ. ಕೊಡ್ತೀನಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಕೊಟ್ಟಿಲ್ಲ. ಏನ್ ಮಾಡೋದು? ಎಷ್ಟು ವರ್ಷಗಳಿಂದ ಕೊಡ್ಬೇಕು? ನನ್ಗ 4 ವರ್ಷದಿಂದ ಅಣ್ಣ. ಇದು 5ನೇ ವರ್ಷ ರನ್ನಿಂಗು. 4 ವರ್ಷ ಆಯ್ತು ನಿಮ್ಗೆ ಚೀಟಿ ದುಡ್ಡು ಕೊಡ್ತೀನಿ ಅಂತ ಹೇಳಿ. ಎಷ್ಟು ಲಕ್ಷದ? 4 ಲಕ್ಷ. ತಿಂಗ್ಳಿಗ 10,000 ಕಟ್ಟೋದು. 10,000 ಕಟ್ತಾ ಇದ್ರು ನೀವು? ಸೊ ನೀವು ಚೀಟಿ ಎತ್ಬಿಟ್ಟಿದ್ರೆ ಇನ್ನ ಎತ್ತಿಲ್ವಾ? ಇನ್ನ ಎತ್ತಿಲ್ಲ. ಲಾಸ್ಟ್ಗ ಎತ್ಕೊಳ್ಳೋಣ ಅಂತ ಇದ್ದಿತ್ತು. ಅದು ಲಾಸ್ಟ್ ಆಗ ಯಾರಿಗೂ ಕಟ್ಟಿಲ್ಲ. ಸರಿ ಆಯ್ತು. ನಿಮ್ ಒಬ್ರೇನ ಇನ್ನ ಯಾರಾದ್ರೂ ಇದಾರೆ? ಇನ್ನ ಜಾಸ್ತಿ ಜನ ಅವ್ರೆ. ಮತ್ತೊಬ್ಬರ ಹತ್ರ ನಾನು ಹೋಗ್ತಾ ಇದ್ದೇನೆ. ಇವ್ರನ್ನು ಕೂಡ ವಿಚಾರಣೆ ಮಾಡ್ತೀನಿ. ತಮ್ಮ ನಿಮ್ಮ ಹೆಸರು? ನಮ್ಮ ಹೆಸರು ಕೃಷ್ಣಪ್ಪ ಅಂತ. ನಾವು ಹಾಸ್ಟೆಲ್ ಕೆಲಸ ಮಾಡ್ತಿದ್ದೆ. ಅಲ್ಲಿ ಕೊಡೋದು 10,000. 10,000 4 ವರ್ಷನಿಕ 2 ವರ್ಷ ಕಟ್ಟಿದ್ನಿ. 10,000 ಅವ್ರ ಮನೆಗೆ ಎತ್ಕೊಂಡು ಹೋಗಿ ಹ್ಯಾಂಡ್ ಕ್ಯಾಶ್ ಕೊಡ್ತಾ ಇದ್ನಿ. ಹ್ಯಾಂಡ್ ಕ್ಯಾಶ್ ತಿಂಗಳ 20,000 ಕೊಡ್ತಾ? ತಿಂಗಳ 10,000 ಒಂದ್ ಚೀಟಿ ಹಾಕಿದ್ರೆ ಅದು ಕೂಡ 4 ಲಕ್ಷ. ಹೌದು, ನಮ್ಗೂ 4 ಲಕ್ಷ ಎತ್ತಿದ್ದೀರಾ? ಇನ್ನಿಲ್ವಾ? ನಾವು ಚೀಟಿ ಎತ್ತಕ್ ಹೋದ್ರೆ ಹೊಸಬ್ರು ಚೀಟಿ ಎತ್ತಂಗಿಲ್ಲ. ಚೀಟಿ ಎಂಡ್ ಆಗಿತ್ತು. ಚೀಟಿ ಎಂಡ್ ಆಗಿತ್ತು. ಅದು ನಿಮ್ಗೆ ದುಡ್ಡು ಬಂದಿಲ್ಲ. ನಿಮ್ಗೂ ಸಂಪೂರ್ಣ ದುಡ್ಡು ಕೊಡ್ಬೇಕು. ಸಂಪೂರ್ಣ 4 ಲಕ್ಷ ನಮ್ಗೆ ಬರ್ಬೇಕು. ಇವ್ರಿಗೂ ಕೂಡ 4 ಲಕ್ಷ ಸಂಪೂರ್ಣ ದುಡ್ಡು ಬರ್ಬೇಕಂತ ಹೇಳ್ತಾ ಇದಾರೆ. ಮತ್ತೆ ಇನ್ನೊಬ್ರು ಇದಾರೆ ಮಾತಾಯಿ, ಅವ್ರನ್ನು ಕೂಡ ಒಂದ್ಸಲ ವಿಚಾರನ ತಿಳ್ಕೊಳ್ಳೋಣ ನಾವು. ಅಮ್ಮ ನಿಮ್ ಹೆಸರು? ನಿಮ್ಗೆ ಎಷ್ಟು ದುಡ್ಡು ಬರ್ಬೇಕು? 5 ಲಕ್ಷ. 5 ಲಕ್ಷ ಬರ್ಬೇಕು. ನಿಮ್ದು ಕೂಡ 10,000 ಕೊಡ್ತಾ ಇದ್ದಾರೆ. 10,000 ಎಂಟು ಗಂಟೆ ಕಟ್ಟಿದ್ವಿ. ಎಂಡ್ವರೆಗೂ ಕಟ್ಟಿದ್ದೀರಾ? ನಿಮ್ಗೂ ಸಹ ದುಡ್ಡು ಬರ್ಬೇಕು. ಇನ್ನೂ ಬಂದಿಲ್ಲ. ನಿಮ್ದು 4 ವರ್ಷ ಆಯ್ತಾ? 4 ವರ್ಷ, ಇದು 5ನೇ ವರ್ಷ ಅಂತ. 4 ವರ್ಷದಿಂದ ನಿಮ್ಗೆ ಸತಾಯಿಸ್ತಾನೆ ಬರ್ತಾ ಇದ್ದಾರೆ. ಹೇಳ್ತಾನೆ ಅವ್ರ, ತಿಂಗಳು ಹೇಳ್ತಾನೆ ಅವರು, ಒಟ್ಟಲ್ಲಿ ನಿಮ್ಗೂ ಕೂಡ ಅವ್ರ ಹತ್ರ ಲೈಸೆನ್ಸ್ ಇದೆಯಾ ಏನಿದೆ ಅಂತ ಮಾಹಿತಿ ಏನು ಗೊತ್ತಾಗ್ಲಿಲ್ವಾ? ಇಲ್ಲ. ಎಲ್ಲರೂ ನಡ್ತಾ ಇದಾರೆ, ಎಲ್ಲರೂ ಕಟ್ತಾ ಇದಾರೆ ಅಂತ ನೀವು ನಂಬಿಕೆ ಮೇಲೆ ಕಟ್ಟಿದ್ದೀರಾ? ನೋಡಪ್ಪ ಹೇಳಿದ್ ನಾವ್ ಹಾಕ್ಬಿಟ್ರಿ ಅಷ್ಟೇ. ಯಾರೋ ರೆಫರ್ ಮೇಲೆ ನೀವು ಕೂಡ ಹಾಕಿದ್ದೀರಾ? ನೀವು ಕೂಡ ಮೋಸ ಹೋಗಿದ್ದೀರಾ? ಮತ್ತೊಬ್ಬ ಸ್ಥಳೀಯರು ಇದ್ದಾರೆ. ಇನ್ಯಾರಾದ್ರೂ? ನೋಡಿ ಅಮ್ಮ, ನಿಮ್ ಹೆಸರು? ಸುಜಾತಮ್ಮ ಅಂತ ಹೇಳ್ಬಿಟ್ಟು. ಅಮ್ಮ ನಿಮ್ಗೆ ಎಷ್ಟು? ನಮ್ಗ 5 ಚೀಟಿ ದುಡ್ಡು ಕೊಡ್ಬೇಕು. 5 ಚೀಟಿ ತಿಂಗಳಕ 60,000 ಕಟ್ಟಿದಿರಿ. 60,000 ಕೊಡ್ತಾ ಇದ್ರಿ. ತಿಂಗಳಕ 1 ರೂಪಾಯಿನೂ ನಮಗ್ ಕೊಟ್ಟಿಲ್ಲ. ಸೊ ನಿಮ್ಗೆ ಎಷ್ಟು ಲಕ್ಷ ಟೋಟಲ್? ಎಷ್ಟು ಲಕ್ಷ ಬರ್ಬೇಕಮ್ಮ ನಿಮ್ಗೆ? 25 ಬರ್ಬೇಕು. 25 ಲಕ್ಷವರೆಗೂ ಬರ್ಬೇಕು. ಹೌದು. ನಿಮ್ಗೂ ಕೂಡ ಸ್ಥಳೀಯರಿದ್ದೀರಿ, ಅವರು ಕೂಡ ಸ್ಥಳೀಯರಿದ್ದಾರೆ. ಅವರು ಕೂಡ ವಿಚಾರ ನಿಮ್ಗೂ ಗೊತ್ತಿರ್ಬೇಕು ಅವ್ರ ಹತ್ರ ಲೈಸೆನ್ಸ್ ಇದೆಯಾ ಇಲ್ವಾ ಅಂತ. ಲೈಸೆನ್ಸ್ ಇಲ್ಲ ಐತೆ ಅಂತ ಹೇಳಿದ್ರು. ತಿರ್ಗ ಲಾಸ್ಟ್ ನಾಗ ಇಲ್ಲ ಅಂದ್ರು. ಸುಳ್ಳು ಮಾಹಿತಿ ಕೊಟ್ಟು ನಿಮ್ಮ ದುಡ್ಡು ಚೀಟಿ ಹಾಕ್ಸ್ಕೊಂಡು ಹೌದು, ಕೊಡ್ತೀನಿ ನಾನ್ ಅಂತ ಹೇಳಿ ಇದ್ದೀನಿ, ನಂಬಿಕೆ ಎಲ್ಲ ತಗೊಂಡಿದ್ದೀರಿ. ಜವಾಬ್ದಾರಿ ದುಡ್ಡಕ್ಕ ನಾನ್ ಇರ್ತೀನಿ ಅಂತ ಹೇಳಿದ್ರು. ಸರಿ, ಈಗ ಕೊಟ್ಟಿಲ್ಲ. ಇನ್ನೂ ಕೊಟ್ಟಿಲ್ಲ. ನಿಮ್ಗೂ ಕೂಡ 4 ವರ್ಷ ಆಯ್ತಾ? 4 ವರ್ಷ. 4ನೇ ವರ್ಷ ಇದು. ವೀಕ್ಷಕರೇ, ಕೂಲಿ ಮಾಡಿ ಕಟ್ತಾ ಹೌದು, ರೋಡ್ ಆಲ್ರೆಡಿ ತುಂಬಾ ಜನ ಇದಾರೆ ಇದೇ ತರ ಮೋಸ ಆಗಿರೋರು. ಅವ್ರಿಗೂ ಸಹ ಇದೆ
ಇದೇ ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ಹತ್ರ ದುಡ್ಡು ಆಲ್ರೆಡಿ ಇವರು ಕೇಸ್ ಕೂಡ ಫೈಲ್ ಮಾಡಿದ್ದಾರೆ. ದುಡ್ಡು ಕೊಡ್ಬೇಕಂತ ಹೇಳ್ಬಿಟ್ಟು ಕೇಸ್ ಕೂಡ ಕೋರ್ಟ್ ಅಲ್ಲಿ ನಡೀತಾ ಇದೆ. ಇನ್ನು ತುಂಬಾ ಜನ ಇದ್ದಾರೆ, ಎಲ್ಲರಿಗೂ ಕೂಡ ದುಡ್ಡು ಕೊಡ್ಬೇಕಂತ ಹೇಳ್ತಾರೆ. ಅದು ಕೂಡ ಟೈಮ್ ತಗೊಂಡಿದ್ದಾರೆ. ಟೈಮ್ ತಗೊಂಡು ಅವ್ರಿಗೆ ಸರಿಯಾಗಿ ಸ್ಪಂದಿಸ್ತಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಜನರ ಗೋಳು. ತುಂಬಾ ಜನ ಸೇರ್ಕೊಂಡಿದ್ದಾರೆ. ಆದಷ್ಟು ಮಹಿಳೆಯರೇ ಜಾಸ್ತಿ ಜನ ಇದ್ದಾರೆ. ಅವ್ರಿಗೂ ಕೂಡ ಇನ್ನೂ ದುಡ್ಡು ಬಂದಿಲ್ಲ. 4 ವರ್ಷ ಆಯ್ತು ಅಂತ ಹೇಳ್ತಾ ಇದ್ದಾರೆ. 4 ವರ್ಷಗಳಿಂದ ಕೊಡ್ತೀನಿ ಅಂತ ಸತಾಯಿಸ್ಕೊಂಡು ಬರ್ತಿದ್ದಾರೆ. ಇದು 5ನೇ ವರ್ಷ ರನ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಸ್ಥಳೀಯರು ಎಲ್ಲರೂ ತುಂಬಾ ನೊಂದು ಎಲ್ಲ ಈಗ ಡೈರೆಕ್ಟ್ ಆಗಿ ಅವ್ರನ್ನೇ ಕೇಳೋಣ. ಚೀಟಿ ನಡೆದಂತ ಓನರ್ ಇಲ್ಲೇ ಇದ್ದಾರೆ. ಇವರು ಚೀಟಿ ಓನರು. ಅಮ್ಮ, ನಿಮ್ಮ ಹೆಸರು? ನಿರ್ಮಲಾ ಅಂತ ಹೇಳ್ಬಿಟ್ಟು. ಅಮ್ಮ, ನಿಮ್ಗೆ ಚೀಟಿ ನೀವು ನಡೆಸ್ತಾ ಇದ್ರೆ ಓನರ್ ಅಂತ ಹೇಳಿದ್ದಾರೆ. ನಿಮ್ ಮೇಲೆ ನಂಬಿಕೆ ಇಟ್ಟು ಅವರು ಪಾಪ ಚೀಟಿ ಹಾಕಿದ್ದಾರೆ. ನಿಮ್ಗೆ ಏನಾದ್ರು ಸಮಸ್ಯೆ ಆಗಿತ್ತಾ? ದುಡ್ಡು ಕೊಡಬೇಕಾಗೆ ನಿಮ್ಗೆ ಏನಾದ್ರು ಕುಂದುಕೊರತೆಗಳಿತ್ತಾ? ಅದನ್ನ ನೀವು ಸ್ವಲ್ಪ ಮಾಹಿತಿ ತಿಳಿದ್ರೆ ನಮಗೂ ಗೊತ್ತಾಗ್ಬಿಡುತ್ತೆ. ನಮ್ಗೂನು ಅಮೌಂಟ್ ಬರ್ಬೇಕಾಗಿರೋದು ಬರ್ಬೇಕು. ಚೀಟಿ ಎತ್ಕೊಂಡಿರೋರು ನನ್ಗಿನ್ನೂ ಅಮೌಂಟ್ ಕಟ್ಟಿಲ್ಲ. ಜೊತೆಗೆ ಕೊರೋನಾ ಟೈಮಲ್ಲಿ ಕೆಲವರು ಸತ್ತೋಗಿರೋರು ಅವ್ರೆ. ನನ್ಗೆ ದುಡ್ಡು ಬಂದಿಲ್ಲ. ಹಂಗಾಗಿ ನಾನು ಇವಾಗ ಏನಾನ ಮಾರಿ ಆದ್ರೂ ನಿಮ್ಗೆ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾ ಇದೀವಿ. 1-2 ತಿಂಗಳು ನನ್ ಕೈ ಬೇಕು. ನೀವು 4 ವರ್ಷದಿಂದ ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳ್ಕೊಂಡು ಬರ್ತಾ ಇದ್ದೀರಾ. ಅಟ್ಲೀಸ್ಟ್ ಸಾಕಷ್ಟು ಕಾಲಾವಕಾಶ ತಗೊಂಡಿದ್ದೀರಾ. ಯಾಕಂದ್ರೆ ಅವರು ಬಡವರು ಇದಾರೆ, ಎಲ್ಲರೂ ಇರೋರಲ್ಲ. ಏನೋ ಒಂದು ಅಮೌಂಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಪಾಪ ಬಂದು ನಿಮ್ಮ ಹತ್ರ ಕಟ್ಟಿದ್ದಾರೆ. ನಿಮ್ಗೂ ಕೂಡ ಸಮಸ್ಯೆ ಇದೆ. ನೀವು ಹೇಳ್ತಾ ಇದ್ದೀರಾ ತುಂಬಾ ಜನ ಕೊಡ್ಬೇಕಂತ. ನೀವು ಕೂಡ ಅಟ್ಲೀಸ್ಟ್ ಒಂದು ಈ ತರ ಸ್ಟೇಷನ್ ಅಲ್ಲಿ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡಿ, ಈ ಜನ ಕೊಡ್ಬೇಕಂತ. ಅದೊಂದು ಹೇಳಿದಾರೆ ಅವರು. ನಿಮ್ಮ ಹತ್ರ ಮಾಹಿತಿ ತಿಳಿಸಿದ್ರೆ ಚೆಕ್ ಇದೆ, ಅಗ್ರಿಮೆಂಟ್ ಪೇಪರ್ಗಳಿದಾವೆ. ಆದ್ರೆ ಅವ್ರು ಏನ್ ಹೇಳಿದಾರೆ ಅಂತಂದ್ರೆ ಫಸ್ಟ್ ಇವ್ರು ಕ್ಲಿಯರ್ ಮಾಡ್ಬಿಡಮ್ಮ, ಆಮೇಲೆ ನಾನು ಅದನ್ನ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳವ್ರೆ. ಖಂಡಿತ. ಯಾಕಂದ್ರೆ ಕಾನೂನು ಎಲ್ಲರಿಗೂ ಒಂದೇ. ನಿಮ್ ಬಳಿ ಯಾವ್ದಾದ್ರು ಚೆಕ್ಗಳಿದ್ರು ಕೂಡ ನೀವು ಕೂಡ ಕೋರ್ಟ್ ಮೊರೆ ಹೋಗಿ ಚೆಕ್ ಅನ್ನ ಬೌನ್ಸ್ ಮಾಡಿ ಕೋರ್ಟ್ ಮೊರೆ ಹೋಗ್ಬಿಟ್ಟು ನೀವು ಕೂಡ ನ್ಯಾಯ ದೊರಕಿಸ್ಕೊಳ್ಬಹುದು. ಯಾಕಂದ್ರೆ ಇಲ್ಲಿ ಇರೋರೆಲ್ಲ ಸ್ಥಳೀಯರು ನೊಂದಿರೋರು. ಅವ್ರು ಕೂಡ ಕಷ್ಟ ಬಿದ್ದು ಪ್ರತಿದಿನ ಕೂಲಿ ಮಾಡಿ ಅವ್ರು ನಿಮ್ಗೆ ತಗೊಂಡ್ ಬಂದು ಕೊಟ್ಟಿರ್ತಾರೆ. ದಯವಿಟ್ಟು ನೀವು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಸೊ ನೀವು ಕಡೆದಾಗ ಏನ್ ಹೇಳ್ತೀರಿ? ಇವಾಗ ಇವ್ರಿಗೆ ಹಣ ತಲುಪಿಸ್ತೀರಾ? ನೋಡಿ, ನಮ್ಗೆ ಬರೋ ದುಡ್ಡು ಯಾವ್ದು ರಿಸೋರ್ಸ್ ಇಲ್ಲ. ಹಂಗಾಗಿ ನನ್ಗೊಂದ್ 3-4 ತಿಂಗಳು ಟೈಮ್ ಬೇಕು. ಇದಕ್ಕೆ ಸ್ಥಳೀಯರು ಯಾರು ಒಪ್ಕೊಂತಲ್ಲ. ಈಗ ಕಡೆದಾಗಿ ಈಗ ಇವ್ರು ಒಂದ್ ನಿಮಿಷ. ನಾವು ಕಟ್ಟಿಲ್ಲ ಅಂದ್ರೆ ನಾವು ಕಟ್ಟಿಲ್ಲ ಅಂದ್ರೆ ನಾವ್ ಮನೆಗ್ ಫೋನ್ ಮಾಡ್ತಾ ಇದ್ರು. ತಾಯಂದ್ರಿಗೆ ಫೋನ್ ಮಾಡ್ಬಿಟ್ಟು ನಿಮ್ ಮಕ್ಳು ಕಟ್ಟಿಲ್ಲ, ಏನ್ ರೀಸನ್ ಅಂತ ಇದ್ರು. ನಾವು ಗಾಡಿ ಓಡಿಸ್ಕೊಂಡು ಕಟ್ತಾ ಇದ್ರಿ. ಒಂದ್ ದಿವಸ ಮಿಸ್ ಮಾಡಿದ್ರೆ ನಮ್ಗ ನಂಬಿಕೆ ಇಲ್ಲ. ಕೊಟ್ರೆ ಇವತ್ತಿಲ್ಲ ನಾಳೆ ಕ್ಲಿಯರ್ ಮಾಡ್ಬೇಕು. ನಾವೇನು ಸುಮ್ನೆ ಕೊಟ್ಟಿಲ್ಲ. ಕಷ್ಟ ಬಿದ್ದು ಬೆವ್ರು ಸುರ್ಸ್ ಕೊಟ್ಟಿರೋದು. ಬೆಳಗ್ಗೆ 4 ಗಂಟೆಗೆ ಎದ್ದೋಯ್ತೀರಿ ಮಾರ್ಕೆಟ್ಗೆ. ಅದೇ ಕೆಲಸ ಕೊಡಕ ನಾವ್ ಯಾರು ಒಬ್ರು ಕೊಡ್ಬೇಕಾದ್ರೆ ನಮ್ಗೆ ನಿದ್ದೆ ಬರಲ್ಲ. ನಮ್ದೇನಾದ ಕ್ಲಿಯರ್ ಮಾಡ್ಲಿ ನಾಳೆನೇ ಅಷ್ಟೇ. ಈಗ ಒಟ್ಟಾರೆಯಾಗಿ ಎಲ್ಲರ ಕೂಗು ಏನಂತ ಹೇಳಿದ್ರೆ, ನಾವು ಕಷ್ಟಪಟ್ಟು ಚೀಟಿ ಕಟ್ಟಿದೀವಿ. ಆಲ್ರೆಡಿ 4 ವರ್ಷ ಆಗಿದೆ ನಾವು ಚೀಟಿ ಕಟ್ಟಿ. ನಮ್ಗೆ ಇನ್ನೂ ಸರಿಯಾದ ಹಣ ಯಾರಿಗೂ ತಲುಪಿಲ್ಲ. ಎಲ್ಲರೂ ಒಬ್ಬೊಬ್ರಿಗೂ ಕೂಡ 4 ಲಕ್ಷ ಕೊಡ್ಬೇಕು. ಇನ್ನು ತುಂಬಾ ಜನ ಸೇರ್ಕೊಂಡಿದ್ದಾರೆ. ಹತ್ರ ಒಂದು 10-15 ಜನಕ್ಕೆ ದುಡ್ಡು ಕೊಡ್ಬೇಕಂತ ಹೇಳ್ತಾ ಇದಾರೆ. ಈಗ ಮೂಲ ಓನರ್ನೇ ನಾವು ವಿಚಾರಿಸಿದಾಗ ಅವ್ರು ಹೇಳ್ತಾ ಇದ್ದಾರೆ ಇನ್ನೂ ನನ್ಗೆ 2-3 ತಿಂಗಳು ಟೈಮ್ ಬೇಕಂತ ಹೇಳ್ತಾ ಇದಾರೆ. ಟೈಮ್ ಕೊಟ್ರೆ ನಾನು ಎಲ್ಲರಿಗೂ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಸೊ ವಿಷಯ ಇಷ್ಟೇ. ನೊಂದಿರೋರು ಇಲ್ಲಿದ್ದಾರೆ, ದುಡ್ಡು ತಗೊಂಡಿರೋರು ಇಲ್ಲಿದ್ದಾರೆ. ಇದನ್ನ ಕಾನೂನು ರೀತಿ ಯಾವ ತರ ನಡ್ಸ್ಕೊಳ್ಬೇಕಂತ ಮಾಹಿತಿಗಳೊಂದಿಗೆ ತಿಳ್ಸ್ಕೊಳ್ಳೋಣ. ಈ ಜನರು ಏನಿದ್ದಾರೆ ಚೀಟಿ ವಿಚಾರವಾಗಿ ಆಲ್ರೆಡಿ ಪೊಲೀಸ್ ಸ್ಟೇಷನ್ ಅಲ್ಲಿ, ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಲ್ರೆಡಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ NCR ಕೂಡ ಮಾಡಿದ್ದಾರೆ. ಅದರ ಪ್ರತಿ ನಮ್ಗೆ ಸಿಕ್ಕಿದೆ. ಮತ್ತೆ ಇನ್ನೊಂದು ನೊಂದ ಮಹಿಳೆ ಇದ್ದಾರೆ. ಅವರು ಕೂಡ ಏನೋ ಮಾತಾಡ್ಬೇಕಂತ ಹೇಳ್ತಿದ್ದಾರೆ. ಅಮ್ಮ, ನಿಮ್ಮ ಹೆಸರು? ಪಾರ್ವತಬಾಯಿ. ಅಮ್ಮ, ನಿಮ್ಗೆ ಎಷ್ಟು ದುಡ್ಡು ಬರ್ಬೇಕು? ಎಷ್ಟು ತಿಂಗಳಿಂದ ನೀವು ಚೀಟಿ ಕಟ್ತಾ ಇದ್ದೀರಾ? ನಮಗೆ 4 ಲಕ್ಷ ಚಿಲ್ಲರೆ ಬರ್ಬೇಕು. ಅದ್ರ ನಾವು ಕಟ್ಟಿರೋ ದುಡ್ಡೇ ಕೊಡ್ತೀವಿ ಅಂದ್ರು. ಅದೇ ಆಗ್ಲಿ ಕೊಡಮ್ಮ ಅಂದ್ವಿ. ಅದೇ ಆಗ್ಲಿ. ನಿಮ್ಗೂ ಅದು ವಿಚಾರ ಗೊತ್ತಿದೆ. ನಿಮ್ಗೂ ಕೂಡ ಗೊತ್ತಿದ್ದಿಲ್ಲ ಅವ್ರ ಹತ್ರ ಲೈಸೆನ್ಸ್ ಇಲ್ಲ. ಮತ್ತೆ ಲೈಸೆನ್ಸ್ ಮಾಡ್ಸಿದೀವಿ ಅಂದ್ರಣ. ಲೈಸೆನ್ಸ್ ಮಾಡ್ತೀವಿ ಅನ್ನೋದಕ್ಕೆ ನಾವು ಕಟ್ಟಿದ್ವಿ ಚೀಟಿ. ಬಟ್ ಎಲ್ಲಾರು ಕಟ್ತಾ ಇದ್ರು, ಅವ್ರನ್ನ ನಂಬಿ ಕೂಡ ನೀವು ಕಟ್ಟಿದ್ದೀರಾ? ಕಟ್ಟಿದ್ವಿ. ನಾವು ಮುಂಚೆ 3 ಹಾಕಿದ್ವಿ, ಅದು ಕರೆಕ್ಟ್ ಆಗಿ ಕೊಟ್ಟರು. ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ? ನಾವು ಹಣ್ಣಿನ ವ್ಯಾಪಾರ ಮಾಡ್ತಾ ಇದ್ವಿ. ವೀಕ್ಷಕರೇ, ಇವರು ಹಣ್ಣಿನ ವ್ಯಾಪಾರ ಮಾಡ್ಕೊಂಡು ಚೀಟಿ ಕಟ್ಟಿದ್ದಾರೆ. ಪಾಪ ನೊಂದು ಇವ್ರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಸರಿಯಾದ ಸಮರ್ಪಕ ದುಡ್ಡು ಕೂಡ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾ ಇದ್ದಾರೆ. ಮನೆ ಐತೆ, ನಮ್ಮ ಮಗುಗ್ ಹೊಡೆದಾಗಾರ ಒಂದ್ 5,000 10,000 ಕೊಡ್ಬೇಕು ತಾನೆ. ಅವಾಗ್ಲೂ ಕೊಟ್ಟಿಲ್ಲ ಸರ್. ಅವಾಗ್ಲೂ ಕೊಟ್ಟಿಲ್ಲ. ನಮಗೆ ಅದೇನ್ ನ್ಯಾಯ ಕೊಡಿಸ್ತೀರಿ ಕೊಡಿಸ್ರಿ. ಖಂಡಿತ ಕೊಡ್ತೀವಿ. ಇದ್ರ ಬಗ್ಗೆ ಎಲ್ಲರೂ ಸೇರಿ ನೀವು ಒಂದು ಗ್ರೂಪ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಎಷ್ಟು ದಿನಗಳಾಯ್ತು? ನ್ಯಾಯ ಏನು ಕೊಡ್ಸಿಲ್ಲ. ನಾವು ರೋಡ್ ಮೇಲೆ ಕಷ್ಟಪಟ್ಟು 1 ರೂಪಾಯಿ ಊಟ ನೀರಿಲ್ದ್ರೆ ಕಟ್ಟಿದಿರಿ. ವೀಕ್ಷಕರೇ, ಇವ್ರೇನಂದ್ರೆ ಸ್ವಲ್ಪ ಜನ ಹಣ್ಣಿನ ಬೀದಿ ಬದಿನಲ್ಲಿ ವ್ಯಾಪಾರ ಮಾಡ್ಕೊಂಡ್ಬಿಟ್ಟು ಹಣ್ಣಿನ ವ್ಯಾಪಾರ ಮತ್ತೆ ತರಕಾರಿ ವ್ಯಾಪಾರ ಮಾಡ್ಕೊಂಡು ಬರೋ ಜನಗಳಾಗಿರ್ತಾರೆ. ಇನ್ನು ಸ್ವಲ್ಪ ಜನ ಕೂಲಿನಲ್ಲಿ ಮಾಡಿ ಅವರು ದುಡ್ಡನ್ನ ಬಂದಿರೋ ದುಡ್ಡನ್ನ ತಿಂಗಳಿಗೆ 10,000 ರೂಪಾಯಿ ಜೋಡಿಸಿ ಚೀಟಿ ಕಟ್ಟಿ ಇವರು ತುಂಬಾ ನೊಂದು ಲಾಸ್ ಆಗಿರೋಂತ ಜನ ಇವರು.
ಅದ್ನು ಕೇಳಿದ್ವಿ, ನಿಮ್ ಮನೆ ಒಂದೊಂದ್ ಕೊಟ್ರಿ, ನಾವ್ ನಿಮ್ ಮನೆಗಾರ ಇರ್ತೀವಿ ಅಂತಾನು ಕೇಳಿದ್ವಿ. ಆ ಅಮ್ಮ ಒಪ್ಪಿಲ್ಲ. ಅವ್ರೀಗ 3 ತಿಂಗಳು ಟೈಮ್ ಕೇಳ್ತಾ ಇದಾರೆ. ಅದಕ್ಕೆ ನಿಮ್ಗೆ ಏನಾದ್ರು ತಮ್ಮ ಒಪ್ಪಿಗೆ ಇದೆಯಾ? ಅಲ್ಲ ಸರ್, 3 ತಿಂಗಳು ಅಂತ ಇವಾಗ 4 ವರ್ಷದಿಂದ ಟೈಮ್ ತಂದೆ ಕೊಟ್ಟಿಲ್ಲ. 3 ತಿಂಗಳಿಗೆ ಯಾಕೆ ಗ್ಯಾರಂಟಿ ಕೊಡ್ತಾರೆ ಅಂತ ಅವ್ರು ಕಡಖಂಡಿತವಾಗಿ ಹೇಳ್ತಾ ಇದಾರೆ 3 ತಿಂಗಳಲ್ಲಿ ಯಾವ್ದು ಅಮೌಂಟ್ ಬರೋದಿದೆ ಅಂತ ಹೇಳ್ಬಿಟ್ಟು. ಗೊತ್ತಿಲ್ಲ ಅಂದ್ರೆ ನೀನ್ 3 ತಿಂಗಳು ದೊಡ್ಡದವ್ರಿಗೆ. ವೀಕ್ಷಕರೇ, ಆಲ್ರೆಡಿ ನೊಂದಿದ್ದಾರೆ ಇವರು. ಇವ್ರನ್ನ ಸರಿಯಾದ ನ್ಯಾಯ ಸಿಗ್ಬೇಕು. ಕಾನೂನು ರೀತಿ ಇದ್ರ ಬಗ್ಗೆ ಯಾವ ತರ ನ್ಯಾಯ ಸಿಗುತ್ತೆ, ಯಾರ ಹತ್ರ ನ್ಯಾಯ ಸಿಗುತ್ತೆ ಅನ್ನೋದು ಕಾನೂನಿನಲ್ಲಿ ಇದಕ್ಕೆ ಯಾವ ಅಡೆತಡೆಗಳು ಉಂಟಾಗ್ತಾ ಇದೆ ಮತ್ತೆ ಇವರ ವಿರುದ್ಧ ಏನಾದ್ರು ಕ್ರಮ ಕೈಗೊಳ್ಬೇಕಾಗಿರೋ ಪರಿಸ್ಥಿತಿ ಇದೆ ಅಂತ ಒಂದ್ಸಲ ನಾವು ಕಾನೂನು ತಜ್ಞರ ಹತ್ರ ಮಾಹಿತಿ ತಿಳ್ಕೊಂಡು ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ತೀವಿ. ಏನ್ ಗೊತ್ತಾ, ಇನ್ನೊಂದು 3 ವರ್ಷದಿಂದ ಜನಗಳಿಗೆ ತುಂಬಾ ಚೆನ್ನಾಗಿ ಅಮರ್ಸ್ಕೊಂಡ್ ಬಂದಿದ್ದಾರೆ. ಇವಾಗ ಅವ್ರು ಹೇಳ್ತಿದ್ದಾರೆ ಲೈಸೆನ್ಸ್ ಇದೆ ಅಂತ. ಓಕೆನಾ, ಲೈಸೆನ್ಸ್ ಇರ್ಬೋದು, ಲೈಸೆನ್ಸ್ ಇಲ್ಲ ಇದೆ ಅಂತ ಹೇಳ್ಕೊಂಡು ಅಮರ್ಸ್ಕೊಂಡ್ ಬಂದಿದ್ದಾರೆ. ಇನ್ನೊಂದೇನಂದ್ರೆ 3 ವರ್ಷದಿಂದ ಜನಗಳೆಲ್ಲ ದಡ್ಡರಾಗಿದ್ದಾರೆ. 2 ತಿಂಗಳು ಕೊಡ್ತೀನಿ, ನೆಕ್ಸ್ಟ್ ತಿಂಗಳು ಕೊಡ್ತೀನಿ, 21ನೇ ತಾರೀಕು ಕೊಡ್ತೀನಿ, 31ನೇ ತಾರೀಕು. ಆಕ್ಚುಲಿ ಅವಾಗಲೇ ನಾನು ಫೋನ್ ಮಾಡಿ ಕೇಳೋದಕ್ಕೆ ಅವಾಗಲೂ ಕೂಡ ಹೇಳಿದ್ರು ಶುಕ್ರವಾರ ಕೊಡ್ತೀನಿ ಅಂತ ಹೇಳಿದ್ರು. ಓಕೆ, ಶುಕ್ರವಾರ ಕೊಡ್ತಾರೇನೋ ಅಂತ ನಾವ್ ಇದ್ದೀವಿ. ಇವಾಗ ಬಂದ್ ಹೇಳೋದಕ್ಕೆ 2 ತಿಂಗಳು ಟೈಮ್ ಆಗುತ್ತಪ್ಪ ಅಂತ ಹೇಳಿದ್ರು. ಸೊ ಇವಾಗ ನೀವು ಕೇಳೋದಕ್ಕೆ ಏನಂತ ಹೇಳಿದ್ರು 4 ತಿಂಗಳು ಅಂತ ಹೇಳಿದ್ರು. 2024 ಅಲ್ಲಿ ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ಇದು ನಾರ್ಮಲ್ ಕಂಪ್ಲೇಂಟ್ ಆಗಿದೆ. ಆಕ್ಚುಲಿ ಇವ್ರ ಲೈಸೆನ್ಸ್ ಇಲ್ವಲ್ಲ, ಸೊ ಅದಕ್ಕೆ ನಾರ್ಮಲ್ ಕಂಪ್ಲೇಂಟ್ ಆಗಿದೆ. ಆ ನಾರ್ಮಲ್ ಕಂಪ್ಲೇಂಟ್ ಆಗಿ ಏನಂತ ಹೇಳಿದ್ರೆ, ನಾವು ಚೀಟಿ ಕಟ್ಟೋದು 5 ಲಕ್ಷ, 5 ಲಕ್ಷಕ್ಕೆ ನೀವು ಕಟ್ಟರೋ ದುಡ್ಡು ಮಾತ್ರ ನಾವು ಕೊಡ್ತೀವಿ ಅಂದ್ಬಿಟ್ಟು ಹೇಳಿದ್ರು. ಅಂದ್ರೆ ಇವಾಗ 2.5 ಲಕ್ಷ ಕಟ್ಟಿ 2.5 ಲಕ್ಷ ದುಡ್ಡು ಮಾತ್ರ ಸ್ವಲ್ಪ ಜನ ಹೌದು 2.5 ಲಕ್ಷ ದುಡ್ಡು ಮಾತ್ರ ಕೊಡ್ತೀವಿ ಅಂತ ಹೇಳಿದ್ರು. ಇವಾಗ ನಾವು ಕಟ್ಟಿರೋ ದುಡ್ಡೇ ಕೊಡ್ತೀವಿ, ಕಟ್ಟಿಲ್ಲ ಚೀಟಿ ಕಟ್ಟಿರೋ ದುಡ್ಡೇ ನಿಮಗೆ ಕೊಡ್ತೀವಿ ಅಂತ ಆ ಟೈಮ್ ಅಲ್ಲಿ ಹೇಳಿದ್ರು. 2 ವರ್ಷದ ಹಿಂದೆ ನೀವು ಕಟ್ಟಿರೋ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು. ನಮಗೆ ಕಟ್ಟಿರೋ ದುಡ್ಡು ಬೇಕಾಗಿಲ್ಲ ಸರ್. ಕಟ್ಟಿರೋ ದುಡ್ಡಿಗೆ 2.5 ಲಕ್ಷಕ್ಕೆ ಎಷ್ಟು ಇಂಟ್ರೆಸ್ಟ್ ಆಗುತ್ತೋ ಅದೆಲ್ಲ ಕೊಡ್ಬೇಕು ಅಂತ ನಿಮ್ಮನ್ನ ಕೇಳ್ಕೊಂತೀರಿ. ದಯವಿಟ್ಟು ಇದನ್ನು ಸ್ವಲ್ಪ ಸರ್ಕಾರಕ್ಕೆ ಲೀಗಲ್ ಆಗಿ ಪ್ರಯತ್ನ ಪಡಿ. ಕಾನೂನು ಅಡಿನಲ್ಲಿ ಅದು ಏನ್ ಕ್ರಮ ಕೈಗೊಳ್ಬೇಕು ಅದರ ವಿಚಾರವಾಗಿ ನಾವು ಮಾತಾಡ್ತೀವಿ. ಆಕ್ಚುಲಿ ಇದು ನೋಡಿ, ನಮ್ಮ ಎಷ್ಟೋ ಈ ತರ ಇದಾಗಿದ್ದಾರೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಇದು ಒಂದು ಆಮೇಲೆ ನನಗೆ ಇನ್ಕ್ಲೂಡ್ ನನಗ್ ಕೂಡ ಹಾಸ್ಪಿಟಲ್ ವೈದ್ಯ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾಗ 2 ಲಕ್ಷ ಮೆಡಿಕಲ್ ಬಿಲ್ ಆಗಿತ್ತು. ಅವಾಗ ಕೂಡ ನನಗೆ ಕೂಡ 1 ರೂಪಾಯಿ ಕೂಡ ಪೇ ಮಾಡಿಲ್ಲ. ಯಾಕೆ ನಾನು ಸತ್ತಿ ಬಿಟ್ಟು ಬದುಕೋದು ಬಂದಿರೋದು. ಸಾಲ ಮಾಡಿ ನಾನು ಬೈಕ್ ಕೂಡ ಅಡಾಯಕ್ ಕೊಟ್ಟಿದ್ದೀನಿ ಸರ್. ಅಷ್ಟು ಕಷ್ಟದಲ್ಲಿ ಬದುಕ್ತಾ ಇದ್ದೀನಿ. ದಯವಿಟ್ಟು ನಿಮ್ ಕಡೆಯಿಂದ, ನಿಮ್ ಚಾನೆಲ್ ಕಡೆಯಿಂದ ಖಂಡಿತ ಆದಷ್ಟು ನ್ಯಾಯ ಕೊಡಿಸೋ ಪ್ರಯತ್ನ ನಮ್ ಚಾನೆಲ್ ಕಡೆ ಮತ್ತು ಕಾನೂನು ರೀತಿ ಇದ್ರ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಬಹುದು ಅನ್ನೋದನ್ನ ನಾವು ಮುಂದಿನ ದಿನದಲ್ಲೇ ಹೇಳ್ತೀವಿ. ಸ್ಟೇಷನ್ ಕೂಡ ಹೋದ್ರು ಕೂಡ ನಮ್ಗೆ ಯಾವ್ದೇ ರೀತಿ ಸಪೋರ್ಟ್ ಮಾಡಿಲ್ಲ. ಅವ್ರು ಯಾವ ತರ ಕಾನೂನು ಬಗ್ಗೆ ಯಾವ್ದ್ರ ತರ ಮಾಡಿಲ್ಲ. ನಮ್ಗೆ 2 ವರ್ಷ ಆಯ್ತು. ನಾನೆಲ್ಲರ ನನ್ನ ಅಮೌಂಟ್ ನನಗೆ 2.5 ಲಕ್ಷ ದುಡ್ಡು ಬರ್ಲಿಲ್ಲ ಅಂದ್ರೆ ನಾನ್ ನಾಳೆ ದಿನ ಸೂಸೈಡ್ ಮಾಡ್ತಾ ಸತ್ತೋದ್ರೆ ಅದಕ್ಕೆ ಮನೆ ಕಾರಣ. ದಯವಿಟ್ಟು ಈ ಪೊಲೀಸರು ಕೂಡ ಸಪೋರ್ಟ್ ಏನು ಮಾಡ್ತಾ ಇಲ್ಲ, ನಮಗೆ ಯಾರೇನು ಸಪೋರ್ಟ್ ಮಾಡ್ತಾ ಇಲ್ಲ. ಇದನ್ನ ನಾವ್ ಯಾವ ತರ ಇಸ್ಕೋಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಈಗ ಆಕ್ಚುಲಿ ಅವ್ರು ನಾವ್ ಹೆಣ್ಮಕ್ಳ ಮೇಲೆ ಕೈ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ಲೀಗಲ್ ಆಗಿ ನಾವೇನು ಮಾಡಕ್ ಆಗ್ತಾ ಇಲ್ಲ. ನಮ್ಮಲ್ಲಿ ಲೀಗಲ್ ಆಗಿ ಏನು ಪ್ರೂಫ್ ಇಲ್ಲ. ನಾವು ಒಂದು ನಂಬಿಬಿಟ್ಟು ಮೋಸ ಹೋಗಿದ್ದೀವಿ. ಖಂಡಿತ ನೀವು ನೊಂದಿದ್ದೀರಾ. ಬಟ್ ಚೀಟಿ ಎಲ್ಲ ಚೆನ್ನಾಗಿ ಕೊಟ್ರು, ಮತ್ತೆ ಕೊಡ್ತಾರೆ ಅಂತ ನಂಬಿದ್ದೀವಿ. 3 ವರ್ಷದಿಂದ ವೇಟ್ ಮಾಡಿದೀವಿ ಸರ್. ನಾವು 3 ವರ್ಷ ವೇಟ್ ಮಾಡಿದೀವಿ. ಇನ್ನು ಎಷ್ಟು ವೇಟ್ ಮಾಡಿ ಅಂತ ಹೇಳ್ತಾ ಇದ್ದೀರಾ? ಖಂಡಿತವಾಗಿ ನೀವು ನೊಂದಿದ್ದೀರಾ. ಅದಕ್ಕೆ 100% ನಾವು ಅದಕ್ಕೆ ಸಹಕರಿಸ್ತೀವಿ. ಬಟ್ ಯಾವುದೇ ಆತರದ ನಿರ್ಧಾರ ತಗೊಂಡು ನೀವು ಯಾವುದೇ ಸಣ್ಣ ಮನಸ್ಸು ಮಾಡ್ಕೊಂಡು ಯಾವುದೇ ತೊಂದರೆ ಆಗುತ್ತೆ ನಿಮ್ಮ ಜೀವಕ್ಕೆ, ಯಾರು ಕೂಡ ಅಷ್ಟೇ ನಿಮ್ಮ ಜೀವಕ್ಕೆ ಯಾರು ಅಪಾಯ ತಗೊಂಡ್ಕೊಂಡ್ಬೇಡಿ ಅಂತ ನಾವು ಟಿವಿ ಮಾಧ್ಯಮ ಕಡೆಯಿಂದ ಹೇಳ್ತಾ ಇದೀವಿ. ಯಾಕಂದ್ರೆ ನಿಮ್ಮ ನೋವುಗಳಿಗೆ ಸ್ಪಂದಿಸೋದು ನಮ್ಮ ಕರ್ತವ್ಯ. ನಾವು ಬಂದಿದ್ದೀವಿ. ಆದಷ್ಟು ಈ ಟಿವಿ ಚಾನಲ್ ಮುಖಾಂತರ ನಿಮ್ಗೆ ನ್ಯಾಯ ಕೊಡಿಸೋ ಪ್ರಯತ್ನ ನಾವು ಮಾಡ್ತೀವಿ. ಆದ್ರಿಂದ ದಯವಿಟ್ಟು ಯಾರು ಕೂಡ ನಿಮ್ಮ ಪ್ರಾಣಕ್ಕೆ ಸಂಚಕಾರ ತಗೊಂಡೋ ಕೆಲಸ ಮಾಡಬೇಡಿ ಅಂತ ನಾವು ಈ ಟಿವಿ ಮುಖಾಂತರ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ವಿ. ನೊಂದಿದ್ದೀರಾ, ನಿಮ್ಗೆ ಇದ್ರ ಪರಿಹಾರ ಕಲ್ಸ್ಕೊಡೋಷ್ಟು ನ್ಯಾಯನ ನಾವು ಟಿವಿ ಕಡೆಯಿಂದ ಒದಗಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಕಾನೂನು ಅಡಿನಲ್ಲಿ ಇದಕ್ಕೆ ಯಾವುದು ಖಂಡಿತವಾಗಿ ಅವರು ಹೇಳ್ತಾ ಇದ್ದಾರೆ. ಅವರು ಕೂಡ ಹೇಳ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾವು ಮನವರಿಕೆ ಮಾಡ್ಕೊಟ್ಟಿದ್ದೀವಿ. ಇದು ಜನರ ದುಡ್ಡು. ಇದು ಯಾವುದೇ ಕಾರಣಕ್ಕೆ ಇದು ಮೋಸ ಆಗೋದು ಬೇಡ. ಅದಕ್ಕೋಸ್ಕರ ಇದರಲ್ಲಿ ಕಾನೂನಿನಲ್ಲಿ ಇದಕ್ಕೆ ಯಾವ್ದು ಕ್ರಮ ಕೈಗೊಳ್ಬೇಕು ಅನ್ನೋದನ್ನ ಕಾನೂನು ತಜ್ಞರ ಮಾಹಿತಿ 1.5 ಕೋಟಿ ತನಕ ಚೀಟಿ ದುಡ್ಡು ಕೊಡ್ಬೇಕು ಸರ್ ಜನಗಳಿಗೆ. ಒಬ್ಬರಿಗೆ 10 ಲಕ್ಷ, ಒಬ್ಬರಿಗೆ 20 ಲಕ್ಷ. ನಮ್ ಫ್ಯಾಮಿಲಿಗೆ ಆಕ್ಚುಲಿ ಓವರ್ ಆಲ್ ಆಗಿ ಒಂದು 8 ಲಕ್ಷ ದುಡ್ಡು ಬರ್ಬೇಕು ಸರ್ ನಮ್ಮ ಫ್ಯಾಮಿಲಿಗೆ. ಖಂಡಿತವಾಗಿ ನೋಡಿ, ಇಲ್ಲಿ ಸೇರಿರೋರು ವೀಕ್ಷಕರ ನೋಡ್ರಿ, ಇಲ್ಲಿ ಸೇರಿರೋರು ಎಲ್ಲರಿಗೂ ಕೂಡ ದುಡ್ಡು ಬರ್ಬೇಕಂತ ಹೇಳ್ತಾ ಇದಾರೆ. 1.5 ಕೋಟಿವರೆಗೂ ದುಡ್ಡು ಬರ್ಬೇಕಂತ ಹೇಳ್ತಾ ಇದಾರೆ. ನಮ್ಮ ಮಗಳದು 2 ಹಾಕ್ಸಿದೀನಿ. ಹುಡುಗಿದು 10 ಲಕ್ಷ. ನಮ್ಮ ಅಣ್ಣ ಮಗಳದು ಅವಳದು 5 ಲಕ್ಷ. ನಮ್ಮದು ಒಂದ್ ಚೀಟಿಗೆ 20,000 ಕೇಳ ಅಯ್ಯಮ್ಮನ್ಯ. ನಮ್ಮದು 2 ಚೀಟಿ ಎಷ್ಟಾಯ್ತು? 60,000 ಕಟ್ತಾ ಇದ್ದದ ಅಯ್ಯಮ್ಮನ್ಯ ಕೇಳು. ಇಷ್ಟು ದುಡ್ಡಾಗ 1 ರೂಪಾಯಿನೂ ಕೊಟ್ಟಿಲ್ಲ, ನಾವು ತಕೊಂಡಿಲ್ಲ. ಕೊಡ್ತೀನಿ ಅಂತ ಹೇಳ್ತಾನೆ. ಹಳೆ ಚೀಟಿದು ಕೊಡಿಲ್ಲ, ಯಾವ್ದು
ಕೊಡ್ತೀನಿ ಅಂತಾಳೆ ಕೊಡಿಲ್ಲ. ಏನ್ ಮಾಡ್ಬೇಕು ನಾವು? ಏನೋ ಮನೆ ಕಟ್ಟ ಕೊಡ್ತೀನಿ ಅಂತಾಳೆ ಕೊಟ್ಟಿಲ್ಲ. ನಾವೇನಾಗ್ಬೇಕು? ನಿಮ್ಗೂ ಗೊತ್ತಲ್ಲ, ರೋಡ್ ಮೇಲೆ ವ್ಯಾಪಾರ ಮಾಡ್ಕೊಂಡು ರೋಡ್ ಮ್ಯಾಗ ವ್ಯಾಪಾರ ಮಾಡ್ಕೊಂಡು ಊಟ ನೀರ್ ಇಲ್ದಿದ್ದ ಒಂದೊಂದ್ ಗ್ಲಾಸ್ ಕಾಫಿ ಕುಡಿದು ತಂದ ಎಮ್ಮಕ್ 60,000 ದುಡ್ಡು ಕಟ್ಟಿದ್ದೀರಿ ನಾವ. ಖಂಡಿತವಾಗಿ ಎಲ್ಲರೂ 60,000 ತಿಂಗಳಿಗೆ ಕಟ್ಟಿರೋದು. ಕೇಳ ಎಮ್ಮನು ಇವತ್ತು ಸಾಲಗಳ ಕೈಯಾಗ ನಾವು ಉಗಿಸ್ಕೊಂತ ಇದ್ದೀರಿ ಎಲ್ಲಾನು. ಕೇಳು 60,000 ಕಟ್ಟಿದಿರಿ ತಿಂಗಳಿಗೆ. ಎಲ್ಲಾ ಚೀಟಿಗಳರ್ಕಿಲ್ಲ ಜಾಸ್ತಿ ದುಡ್ಡು ನಮ್ದೇ ಅಲ್ಲ. 60,000 ಎಲ್ಲಾರ್ಕಿನ್ನ ಜಾಸ್ತಿ ನಮ್ದೇ. ಎಲ್ಲಾನು ಕೇಳಬೇಕಾಗಿದೆ. ಎಷ್ಟು ಜನ ಅವ್ರೆ 1 ರೂಪಾಯಿ ಕೊಟ್ಟಿಲ್ಲ ನಮ್ಗೆ. ಎಷ್ಟು ಜನ ಹೆಂಗಸರೆಲ್ಲ ಕೇಳಿದ್ರು ಅವಮ್ಮ ತಲೆಗೆ ಹಾಕಂತ ಇಲ್ಲ. ಅಲ್ಲ ಅವಮ್ಮ ಖುಷಿನೇ ಅವಮ್ಮಗೆ. ನಾವ್ ಸುಮ್ನೆ ಸರ್ ಇಲ್ಲಿ ಬಂದು ಹಿಡ್ಕೊಂತಾರದು. ಅವಮ್ಮ ಏನ್ ಮಾಡ್ತಿದ್ದಾಳ ನೋಡು ಸರ್. ಒಟ್ಟಾರೆಯಾಗಿ ಎಲ್ಲರಿಗೂ ಸಮಸ್ಯೆ ಆಗಿದೆ. ಇವ್ರಿಗೂ ಸಹ ಬರ್ಬೇಕಂತ ಇದ್ದಾರೆ. ಅಮ್ಮ ನಿಮ್ಮ ಹೆಸರು? ನಿಮ್ಗೆ ಎಷ್ಟು ದುಡ್ಡು ಬರ್ಬೇಕಮ್ಮ? ನಿಮ್ಗೂ ಕೂಡ 4 ಲಕ್ಷ ಬರ್ಬೇಕು. ತಿಂಗಳಿಗೆ 10,000 ರೂಪಾಯಿ ಕಟ್ತಾ ಇದ್ರೆ ನಿಮ್ಗೂ ಕೂಡ 4 ವರ್ಷ ಆಯ್ತು ದುಡ್ಡು ಬರ್ಬೇಕು. ಒಟ್ಟಾರೆಯಾಗಿ ಅವ್ರನ್ನೇ ಒಂದ್ಸಲ ಕೇಳ್ಕೊಂಡ್ ಬಿಡೋಣ. ಫೈನಲ್ ಆಗಿ ಯಾವ ಡೇಟ್ ಕೊಡ್ತಾರೆ, ಏನ್ ಸಮಸ್ಯೆ ಆಗಿದೆ ಅಮ್ಮ ಇನ್ನೊಂದ್ಸಲ ನೀವು ಕನ್ಫರ್ಮ್ ಮಾಡ್ಬಿಡಿ. ಇವ್ರಿಗೆ ಏನಾದ್ರು ಸ್ಪಂದಿಸ್ತೀರಾ? ಹತ್ತಿರದಲ್ಲಿ ಏನಾದ್ರು ಸ್ಪಂದಿಸಿ ಅವ್ರಿಗೆ ಸ್ವಲ್ಪ ಕೊಡೋದಲ್ಲಿ ಸ್ವಲ್ಪ ಏನಾದ್ರು ಕೊಡ್ತೀರಾ ಅನ್ನೋದನ್ನ ನಿಮ್ ಫೈನಲ್ ಆಗಿ ಕೇಳ್ಕೊಂತದೆ. ಯಾಕಂದ್ರೆ ನಮ್ಮ ಟಿವಿ ಮಾಧ್ಯಮದ ಕೂಡ ನೊಂದವ್ರಿಗೆ ಸ್ಪಂದಿಸೋ ಕರ್ತವ್ಯ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವ್ರಿಗೆ ಏನಾದ್ರು ಅಟ್ಲೀಸ್ಟ್ ಒಂದು ಉತ್ತರ ಕೊಡಿ. ಏನಾದ್ರು ಅವರು ಅಟ್ಲೀಸ್ಟ್ ಒಂದು ನಿಟ್ಟುಸಿರು ಬಿಡೋ ತರ ಅವ್ರಿಗೊಂದು ಉತ್ತರ ಕೊಡಿ. ಇಲ್ಲಿ ನಿಮ್ಗೆ ಇಷ್ಟು ದಿನದಲ್ಲಿ ನಾನೊಂದು ಅಮೌಂಟ್ ತಲುಪಿಸ್ತೀನಿ, ಆದಷ್ಟು ಜಲ್ದಿ ತಲುಪಿಸ್ತೀನಿ ಅನ್ನೋ ತರ ಅವರು ಒಪ್ಕೊಳ್ಳೋ ರೀತಿ ನೀವು ಒಂದು ಆನ್ಸರ್ ಕೊಡಿ ಅಂತ ನಾನು ನಿಮ್ಮನ್ನ ಇವಾಗ ನಿಮ್ಮ ಹತ್ರ ಬಂದ್ಬಿಟ್ಟು ನಾನು ಹೇಳ್ಬಿಟ್ಟು ತಿರ್ಗಿ ನಾಳೆ ದಿನ ಇಲ್ಲ ಅಂತಂದ್ರೆ ಅದು ಇದಾಗಲ್ಲ. ನಾನು ಒಂದ್ 3 ರಿಂದ 4 ತಿಂಗಳು ನನ್ಗೆ ಬೇಕೇ ಬೇಕು ಟೈಮ್. ಖಂಡಿತ ಸ್ವಲ್ಪ ಆದಷ್ಟು ಜಲ್ದಿ. ಯಾಕಂದ್ರೆ ಆಲ್ರೆಡಿ ಅವ್ರು ಕಾದಿದ್ದಾರೆ 4 ವರ್ಷ ಅವ್ರು ಕಾದಿದ್ದಾರೆ. ಇನ್ನು ಕೂಡ ಅವ್ರ ಕಾಯೋ ಪೇಷನ್ಸ್ ಇಲ್ಲ. ಅವ್ರು ಗೊತ್ತು ಆಲ್ರೆಡಿ 4 ವರ್ಷ ಕಾದಿದ್ದಾರೆ. ಇನ್ನು ಕಾಯೋ ಪೇಷನ್ಸ್ ಇಲ್ಲ ಅವ್ರ ಹತ್ರ. ಆಲ್ರೆಡಿ ನೊಂದಿದ್ದಾರೆ. ಆದಷ್ಟು ಜಲ್ದಿ ನೀವು ಅವ್ರಿಗೆ ಶೀಘ್ರದಲ್ಲಿ ಸ್ಪಂದಿಸಿ ಅವರ ನೋವುಗಳಿಗೆ ಸ್ವಲ್ಪ ಇದು ಮಾಡ್ಬೇಕಂತ ಸ್ಪಂದಿಸ್ಬೇಕಂತ ಹೇಳ್ಬಿಟ್ಟು ನಾವು ನಿಮ್ಮನ್ನ ಕೇಳ್ಕೊಂತ ಇದ್ದೀವಿ. ಆದ್ರೆ ಇಲ್ಲಿ ಯಾರು ನೊಂದಿರೋರು ಯಾರು ಸಹ ಒಪ್ಕೊಂತಲ್ಲ. ಸೊ ಇದ್ರ ಬಗ್ಗೆ ಕಾನೂನಿನಲ್ಲಿ ಯಾವ್ದಾದ್ರು ಖಂಡಿತ ಇಲ್ಲ ನಾವು ಕೂಡ ಒಪ್ಕೊಂತಲ್ಲ. ನಾವು ಮಾಧ್ಯಮದ ಕಡೆ ನಾವು ಸ್ಪಂದಿಸ್ತಾ ಇಲ್ಲ ಖಂಡಿತ. ಮಗಳು ಈ ಕಡೆ ಬರಂಗಿಲ್ಲ. ನಮ್ಮ ಮಗಳಿಗೆ ಅಷ್ಟು ತೊಂದರೆ ಆಗಿದೆ. ಇಲ್ಲ ನಾನ್ ಬಿಡೋದಿಲ್ಲ. ತುಂಬಾ ತೊಂದರೆ ಆಗಿದೆ. ಯಾವ್ದು ಕೇಸ್ ಇಲ್ಲ, ಏನು ಸುಮ್ನೆ ಎಲ್ಲಾನು ನೀವು ಕೇಸ್ ಹಾಕಿದಿರ ಅಂತ ಹೇಳ್ತಾ ಇದ್ರ. ಆಯ್ತು, ಯಾರು ಆತರದ ನಿರ್ಧಾರ ಕೈಗೊಳ್ಬೇಡ್ದು ದಯವಿಟ್ಟು. ಯಾಕಂದ್ರೆ ಚೀಟಿ ಕಾಸು ಕೊಡ್ಬೇಕು, ವೇಟ್ ಮಾಡಿದೀರಾ, ಇನ್ನೂ ಸ್ವಲ್ಪ ದಿನ ಕಾದು ಬೇಕಂತ ನೀವು ಇದ್ ಮಾಡ್ಕೊಳ್ಬೇಕಂತ ಖಂಡಿತ. ಇವರು ವೀಕ್ಷಕರೇ ಓನರ್ ಹೇಳ್ತಾ ಇದಾರೆ 4 ತಿಂಗಳು 3 ರಿಂದ 4 ತಿಂಗಳು ಟೈಮ್ ಬೇಕಂತ ಹೇಳ್ತಾ ಇದಾರೆ. ಬಟ್ ನೊಂದ ಜನಗಳು ಯಾರು ಕೂಡ ಸ್ಪಂದಿಸ್ತಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಯಾವ ತರ ಸ್ಪಂದಿಸಬಹುದನ್ನ ನಾವು ಒಂದ್ಸಲ ಕೂಲಂಕುಷವಾಗಿ ಪರಿಶೀಲಿಸಿ ಟಿವಿ ಮಾಧ್ಯಮದ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀವಿ. ನಾವ್ ಹೇಳ್ತಾ ಇರೋದು ನೀವು ಕೂಡ ಸ್ವಲ್ಪ ದಯವಿಟ್ಟು ಸ್ಪಂದಿಸ್ಬೇಕು. ಯಾರು ನಿಮ್ ಬಗ್ಗೆ ನಿಮ್ಮ ಮಾತಿನ ಮೇಲೆ ಯಾರು ನಂಬಿಕೆ ಇಡ್ತಲ್ಲ, ಅಟ್ಲೀಸ್ಟ್ ನಿಮ್ಮ ಬೇರೆ ಯಾರು ಅವ್ರ ನಂಬಿಕೆ ಇಡೋ ವ್ಯಕ್ತಿಗಳಾದ್ರೂ ಅದನ್ನ ಕರ್ಸಿ ನೀವು. ಈಗ ನಾನೇನಂತಂದ್ರೆ 4 ತಿಂಗಳು ನಂಗೆ ಟೈಮ್ ಕೊಡ್ರಿ, ನಿಮ್ ಮುಖಾಂತರನೇ ನಾನು ಬಂದು ನಾನು ಕ್ಲಿಯರ್ ಮಾಡ್ತೀನಿ. 4 ತಿಂಗಳು ಟೈಮ್ ಅಂದ್ರೆ ಯಾರು ಕಾಯಕ್ಕೆ ತಯಾರಿಲ್ಲ ಅಂತ ಆದ್ರೆ ಸ್ಥಳೀಯರು ಯಾರು ಒಪ್ಕೊಂತಲ್ಲ. ಆಲ್ರೆಡಿ ಅವ್ರು ನೊಂದಿದ್ದಾರೆ. ಬೇರೆ ಉಪಾಯದ ಮಾರ್ಗಗಳನ್ನಾದ್ರೂ ನೀವು ಹುಡುಕ್ಬೇಕು. ಯಾಕಂದ್ರೆ ಆಲ್ರೆಡಿ ಇವಾಗ ಒಬ್ರಿಗಿಬ್ರಿಗೆಲ್ಲ ಕೊಡ್ಬೇಕಾಗಿರೋದಿಲ್ಲ ಅಲ್ವಾ, ಎಲ್ರಿಗೂ ಕೊಡ್ಬೇಕಾಗುತ್ತೆ. ಕೊಡೋರ್ಗು ಕೂಡ ಸ್ವಲ್ಪ ಕೊಟ್ಟು ಅವ್ರನ್ನ ಕಷ್ಟನ ಬಗೆಹರಿಸಬಹುದು. ಅದಕ್ಕೋಸ್ಕರ ಒಂದ್ಸಲ 4 ತಿಂಗಳಂದ್ರೆ ತುಂಬಾ ಲೇಟ್ ಆಗ್ಬಿಡ್ತದೆ ಅಂತ ಹೇಳಿದ್ರೆ ಯಾರು ಒಪ್ಕೊಳೋದಕ್ಕೆ ತಯಾರಿಲ್ಲ. ಕೊನೆಯದಾಗಿ ಏನ್ ಹೇಳ್ತೀರಾ ಅಂತ ನಾವು ನಿಮ್ಮನ್ನ. ಇಲ್ಲ, ನನ್ಗೆ 3-4 ತಿಂಗಳು ನಂಗೆ ಟೈಮ್ ಬೇಕು. ಯಾಕಂತಂದ್ರೆ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಗೂ ನೀವು ಇಲ್ಲಿ ಬಂದು ಕೂಡ ಆಗಲ್ಲ. ಯಾರು ಕೂಡ ಒಪ್ಕೊಂತಲ್ಲ. ಎಲ್ಲ ಆಲ್ರೆಡಿ ನೊಂದಿದ್ದಾರೆ. ಏನ್ ಮಾಡೋದು ನೀವೇ ಹೇಳ್ಬೇಕು. ಇದಕ್ಕೆ ಏನಾದ್ರು ಇನ್ನೊಂದ್ಸಲ ಹೇಳಿ ಯೋಚನೆ ಮಾಡಿ ಹೇಳ್ಬೇಕು. ಸರಿ, ನನ್ಗೆ 3 ತಿಂಗಳಾದ್ರೂ ಇವ್ರು 3 ತಿಂಗಳು ಅಂತ ಹೇಳ್ತಾ ಇದಾರೆ. ನಿಮ್ ಏನು ನಾವು ಮಾಧ್ಯಮದವರು ನಿಮ್ ಕಷ್ಟನ ಕೇಳಕ್ ಬಂದಿರೋರು. ನಾವು ಯಾರೇ ಇವ್ರನ್ನ ವಕಾಲತ್ ವಹಿಸ್ಕೊಂಡ್ ಬಂದಿಲ್ಲ, ನಿಮ್ ವಕಾಲತ್ ಕೂಡ ವಹಿಸ್ಕೊಂಡ್ ಬಂದಿಲ್ಲ. ನಾವು ಮಾಧ್ಯಮದಿಂದ ಬಂದಿರೋದ್ರಿಂದ ನಿಮ್ ಕಷ್ಟಗಳಿಗೆ ಸ್ಪಂದಿಸಕ್ ಬಂದಿರೋರು. ನಾವು ಇವ್ರ ಜವಾಬ್ದಾರಿನ ವಹಿಸ್ಕೊಳೋದಕ್ಕಾಗೋದಿಲ್ಲ. ನೊಂದಿರಲ್ಲಿ ನಿಮ್ ತರ ನೊಂದಿರೋ ವ್ಯಕ್ತಿನಲ್ಲಿ ನಾನು ಕೂಡ ಒಬ್ಬ. ನಮ್ ಕೂಡ ದುಡ್ಡು ಬರ್ಬೇಕು ಇವ್ರ ಕಡೆಯಿಂದ. ಅದು ಕೂಡ ನನ್ ಮಾಧ್ಯಮ ಧರ್ಮ. ನಾನ್ ಮಾಡ್ಬೇಕಾಗಿರೋದನ್ನ ನಾನ್ ಮಾಡ್ತಾ ಇದ್ದೀನಿ. ನೋಡಿ, ನೀವು ಇವ್ರನ್ನೆಲ್ಲ ಎಲ್ಲಾರು ಒಟ್ಟಾರೆಯಾಗಿ ಸೇರಿ ಇವ್ರ ಹತ್ರ ಏನಾದ್ರು ಒಂದು ಅಗ್ರಿಮೆಂಟ್ ಏನಾದ್ರು ಹಾಕ್ಸ್ಕೊಂತೀರಾ.
ಹೇಗೆ ಇದು ಮಾಡ್ತೀರಾ ಅಂತ ಹೇಳ್ಬಿಟ್ಟು ನೀವು ಕೇಳಬೇಕು. ಆಯ್ತು, ಇವಾಗ ಏನಮ್ಮ ಅವ್ರು ಕೇಳ್ತಾ ಇದ್ರೆ ಖಾಲಿ ಚೆಕ್ ಮೇಲೆ ಸೈನ್ ಮಾಡ್ಕೊಡ್ತೀರಾ? ಯಾರ್ಯಾರು ಕೊಡ್ಬೇಕೋ ಅವ್ರಿಗೆಲ್ಲ ಒಂದು ಚೆಕ್ ಶ್ಯೂರಿಟಿ ಚೆಕ್ ಕೊಡತಾರೆ ಏನಾದ್ರು ಮಾಡ್ತೀರಾ? ಚೆಕ್ಗಳು ಅಷ್ಟು ಚೆಕ್ಗಳು ಎಲ್ಲಿ ತಗೊಬರ್ಲಿ? ಬ್ಯಾಂಕಲ್ಲಿ ಕೊಡ್ತಾರಮ್ಮ, ಒಂದ್ಸಲ ನೋಡಿ. ಚೆಕ್ ಇಲ್ಲ, ಚೆಕ್ಗಳೆಲ್ಲ ವೀಕ್ಷಕರೇ, ಜನ ಯಾರು ಒಪ್ಪಂತಾನೆ ಇಲ್ಲ, ಇಲ್ಲಿ ನೊಂದಿರೋ ಜನ ಯಾರು ಕೂಡ ಒಪ್ಪಂತಾನೆ ಇಲ್ಲ. ನಮ್ಗೆ ಈಗಲೇ ದುಡ್ಡು ಬೇಕಂತ ಹೇಳಿದ್ರೆ ಆಲ್ರೆಡಿ ನಾವು 4 ವರ್ಷ ಕಾದಿದ್ದೀವಿ, ಇದುವರೆಗೂ ನಮ್ಗೆ ದುಡ್ಡು ಬಂದಿಲ್ಲ. ಇನ್ನು ಇವರು 3-4 ತಿಂಗಳು ಅಂತಂದ್ರೆ ಅದು ಯಾವ ನಂಬಿಕೆ ಮೇಲೆ ನಾವು ಇವ್ರನ್ನ ನಂಬೋಣ ಅಂತ ಹೇಳ್ತಾ ಇದಾರೆ. ಬಿಡಲ್ಲ, ಯಮ್ಮನ್ ಇಲ್ಲೇ ಕೂರಿಸ್ತೀವಿ ಸರ್. ನಾವು ನೊಂದು ಬೀದಿ ಬಂದಿದೀವಿ, ನಾವ್ ಇಲ್ಲೇ ಕೂರಿಸ್ತೀವಿ. ಅದೇನ್ ಬೆಳಗ್ಗೆ ಎದ್ದು ಬಂದು ನೀವೇ ತೀರ್ಮಾನ ಮಾಡಿ. ಮಾತಾಡ್ತೀವಿ 4 ತಿಂಗಳು ಅಂತ ಹೇಳಿದಾರಲ್ವಾ, 4 ತಿಂಗಳು ಕೊಡ್ತಾರೆ ಅಂತ ಯಾಕೆ ನಮ್ಗೆ 3 ವರ್ಷದಿಂದ ನಾವು ನಂಬಿದೀವಿ. ಈಗ ಅವ್ರ ಹತ್ರ ಪ್ರಾಪರ್ಟಿ ಇದೆ ಸರ್, ಪ್ರಾಪರ್ಟಿ ಇದೆ. ಆಕ್ಚುಲಿ ಇಲ್ಲೂ ಕೂಡ ಬಿಲ್ಡಿಂಗ್ ಮನೆ ಇದೆ, ಮಾಲೂರಲ್ಲಿ ಕೂಡ ಒಂದು ಬಿಲ್ಡಿಂಗ್ ಮನೆ ಇದೆ ಒಂದು. ಆಮೇಲೆ ನಾಳೆ ಹೋದ್ರೆ ಫ್ಯಾಮಿಲಿ ಹತ್ರ ಹೋದಾಗ ಇವ್ರ ಫ್ಯಾಮಿಲಿ ಯಾರೆಲ್ಲ ಬಿಟ್ಬಿಟ್ಟು ಇವ್ರು ಒಬ್ಬರೇ ಬರ್ತಾರೆ. ಏನ್ ನಾವು ಕೊಡಲ್ಲ, ಏನ್ ಮಾಡ್ಕೊಂತೀರಾ ಅಂತ ಈ ಮಾತುಗಳೆಲ್ಲ ಬಂದಿದ್ದಾವೆ. ಓಕೆನಾ? ಫ್ಯಾಮಿಲಿ ಯಾರು ಸಪೋರ್ಟ್ ಮಾಡಲ್ಲ ಇವರಿಗೆ. ಓಕೆನಾ? ಹೌದು, ಪ್ರಾಪರ್ಟಿ ಇದೆ, ಮಾರ್ಬಿಟ್ಟು ಕೊಡ್ಬೋದಲ್ವಾ ಸರ್? ಇಲ್ಲೂ 1 ಕೋಟಿ ಮನೆ ತನಕ ಸೇಲ್ ಆಗುತ್ತೆ, ಅಲ್ಲೂ 1 ಕೋಟಿ ಮನೆ ತನಕ ಸೇಲ್ ಆಗುತ್ತೆ. ಅದು ಮಾರ್ಬಿಟ್ಟು ಆದ್ರೆ ಕೊಡ್ಬೋದಲ್ವಾ ಜನಗಳಿಗೆ? ಇವ್ರು ಹೇಳ್ತಾ ಇದಾರೆ ನಿಮ್ಮ ಹತ್ರ 2 ಪ್ರಾಪರ್ಟಿ ಇದೆ, ಅದನ್ನ ಸೇಲ್ ಮಾಡಿ ಅವ್ರನ್ನ ನಂದು ಪ್ರಾಪರ್ಟಿ ತೆಗೆದು ಇದನ್ನ ಇದ್ ಮಾಡಿರೋದಲ್ಲ, ಲೋನ್ಗಳಿದಾವೆ. ಬೇಕಾದ್ರೆ ನೀವ್ ಯಾರ ಹತ್ರ ನೋಡಿದ್ರು ಕರೆಕ್ಟ್ ಲೀಸ್ಗಳಿಗೆ ಹಾಕಿರೋ ಮನೆಗಳು, ಯಾವ ಬಾಡಿಗೆಗಳಿಗೆ ಯಾವ ಬರ್ತಾ ಇಲ್ಲ. ಅದು ಕೂಡ ಅವ್ರದ್ದು ನೊಂದಿರೋರ್ ದುಡ್ಡು ಅಲ್ವಾ? ಅಲ್ಲ ಆದ್ರೆ ಆಮೇಲೆ ಆಕ್ಚುಲಿ ಲೋನ್ಗಳಿದಾವೆ ಅಂತ ಹೇಳಿದ್ರು. ಲಾಸ್ಟ್ ಟೈಮ್ ಚೆಕ್ ಕೊಟ್ಟಿದ್ರು ಸರ್, ಆ ಚೆಕ್ ಕೊಟ್ಬಿಟ್ಟು ತಗೊಂಡ್ರಪ್ಪ ದುಡ್ಡೆಲ್ಲ ಬರ್ದು ಕೊಟ್ಟಿದ್ರು. ಅವ್ರ ಏನಂತ ಹೇಳಿದ್ರು, ಸುಳ್ಳು ಹೇಳಿದ್ರು ಗೊತ್ತಾ? ಈ ಚೆಕ್ ರಿಟರ್ನ್ ತಂದ್ಕೊಡಿ, ಲೋನ್ ದುಡ್ಡಾಗಿದೆ, ದುಡ್ಡು ಕೊಟ್ಬಿಡ್ತೀವಿ, ಡೈರೆಕ್ಟ್ ಕ್ಯಾಶ್ ಕೊಡ್ತೀನಿ ಅಂತ. ಅದು ಕೂಡ ಹೇಳ್ಬಿಟ್ಟು ಚೆಕ್ ರಿಟರ್ನ್ ಇಸ್ಕೊಂಡಿದ್ದಾರೆ. ಇದು ಯಾವ ತರ ನಂಬಕ್ಕೆ ಹೇಳಿ? ಅದು ಈ ತರ ಹೇಳಿದ್ರೆ ಆವಾಗ ಮನೆ ತಗೊಳ್ಳೋದಕ್ಕೆ ಇದ್ ಮಾಡಿದ್ರು. ಇಲ್ಲಿನವರೇ ಒಂದ್ 4-5 ಜನ ಅವ್ರು ಫೋನ್ ಮಾಡಿ ಕೇಳಿದ್ದಕ್ಕೆ ಅವ್ರ ಏನ್ ಮಾಡಿದ್ರು, ಇಷ್ಟು ಜನ ಬಂದು ನನ್ಗೆ 26 ಸಲ ಫೋನ್ ಮಾಡ್ತಾವ್ರೆ, ನಮ್ಗೆ ಅದು ಬ್ಯಾಡವೇ ಬೇಡ ಅಂತಂದ್ರೆ ಅವ್ರು ಪೊಲೀಸ್ ಅವ್ರ ಹತ್ರ ಮಾತಾಡಿದ್ರು. ಓಕೆ, ತೊಂದ್ರೆ ಇಲ್ಲ. ಅವ್ರ ಕಷ್ಟನ ಸ್ವಲ್ಪ ಪರಿಹಾರ ಮಾಡೋ ಪ್ರಯತ್ನ ಆದ್ರೂ ಮಾಡ್ಬೋದು. ಮಾಡ್ತೀನಿ, ನನ್ಗೊಂದ್ 3-4 ತಿಂಗಳು ನನ್ ಕ್ಲೈಮ್ ಕೊಟ್ರೆ ಮಾಡ್ತೀನಿ. ಆಲ್ರೆಡಿ 4 ವರ್ಷ ಆಗಿದೆ ಅಂತ ಬಂದಿದ್ದಾರೆ. ಇವ್ರು ಕೂಡ ನೊಂದಿರೋರ. ಇವ್ರು ಕೂಡ ನೀವು ನಾವು ಮನೆ ಕಲ್ಸಕ್ ಹೋಗೋದು, ಇವ್ರ ಒಳ್ಳೆಯವ್ರ ಅಂತ ನಾವ್ ಸೀಟ್ ಕಟ್ಟಿರೋದು. ನನ್ ಮಕ್ಳು ಸರಿ ಇಲ್ಲ, ನಮ್ಗ ಗಂಡ ಇಲ್ಲ. ನಾವು ದುಡ್ದು ನಾವು ಕಕಸು ಮಾಡಿ ಅದು ಮಾಡಿ ಇದು ಮಾಡಿ ಎಲ್ಲ ಕಕಸೆಲ್ಲ ತೊಳ್ದಿ ಗಿಲ್ದಿ ಸೀಟ್ ಕಟ್ಟಿದೆ. ಇವತ್ತು ಗೊತ್ತಾ ನಾಳೆ ಗೊತ್ತಾ ಪೊಲೀಸ್ ಸ್ಟೇಷನ್ ಹತ್ರ ಎಲ್ಲ ಹೋಗಿದ್ರು. ಸರಿ, ಎಲ್ಲಾರು ಕಷ್ಟ ಬರ್ತಿಲ್ಲ ಅಂತ ಇಲ್ಲ. ಇವತ್ತು ಗೊತ್ತಾ ನಾಳೆ ಗೊತ್ತಾ ಇವ್ರು ಕೊಟ್ಟಿಲ್ಲ. ನಾವ್ ಏನ್ ಮಾಡೋದು? ಸೀಟ್ ಕಟ್ಬಿಟ್ಟು ಮನೆ ಕೆಲ್ಸ ಮಾಡೋದು. ನಾವು ಮನೆ ಕೆಲ್ಸ ಮಾಡಿಬಿಟ್ಟು ಚಿಕಿತ್ಸೆ ಎಲ್ಲ ಮಾಡ್ಬಿಟ್ಟು ಬಾತ್ರೂಮ್ ತೊಳ್ದ್ಬಿಟ್ಟು ತಾರ್ ಮಂದಿ ಕಟ್ಟಿರೋದು. ಬರ್ಬೇಕು. ಅದ್ರಲ್ಲಿ 1,17,000 ಬಂದೇ ಐತೆ. 17,000 ಕೊಟ್ಟಿದ್ದಾರೆ. ಅದು ಕೊಟ್ಟಾಯ್ತು 4 ವರ್ಷ ಆಯ್ತು. 4 ವರ್ಷಕ್ಕೆ ಮುಂಚೆ ಸೀಟ್ ಎತ್ತಿದ ಮೇಲೆ ಕೊಟ್ಟಿರೋ ಸೀಟ್ ಎತ್ತಿದ್ರೆ ಅದ್ರಲ್ಲಿ ನಿಮ್ಗೆ 1,15,000 ರೂಪಾಯಿ ಕೊಟ್ಟಿದ್ರೆ ಇನ್ನ ಉಳಿದ ದುಡ್ಡು ಬರ್ಬೇಕಂತ ಹೇಳ್ತಾ ಇದ್ರ. ಕೊಡೋರ್ಗೆ ಇನ್ನು ಮುಂದೆ ಆದ್ರೆ ಅಟ್ಲೀಸ್ಟ್ ಯಾರನ್ನ ಒಂದು ನಂಬಿಕೆ ಆಗಿರೋ ವ್ಯಕ್ತಿನ ತಗೊಂಡು ಬಂದವ್ರಿಗೆ ನಂಬಿಕೆ ಆಗಿರೋದು ನಾವು ಯಾರನ್ನ ಇದ್ ಮಾಡಕ್ಕಾಗಿಲ್ಲ. ನಾನು 4 ತಿಂಗಳು ಟೈಮ್ ಕೊಡ್ರಿ, ನಿಮ್ ಮುಖಾಂತರ ಇವಾಗ ಏನು ಮಾಧ್ಯಮ ಇದಕ್ಕೆ ಯಾವುದೇ ರೀತಿಯ ಜವಾಬ್ದಾರಿ ಇಲ್ಲ. ವೀಕ್ಷಕರೇ ನೋಡಿ, ಮಾಧ್ಯಮದವರು ಇದಕ್ಕೆ ಯಾವುದೇ ರೀತಿಯ ಜವಾಬ್ದಾರಿ ಒಪ್ಕೊಳ್ಳೋದಿಲ್ಲ. ನೊಂದಿರೋರು ಏನೋ ಅವರ ಕಷ್ಟಕ್ಕೆ ನಾವು ಸ್ಪಂದಿಸ್ತಾ ಇದ್ದೀವಿ, ಬಟ್ ಇದ್ರ ಯಾವುದೇ ಜವಾಬ್ದಾರಿನ ನಾವು ಮಾಧ್ಯಮದವ್ರು ತಗೊಳಕ್ಕೆ ನಾವು ತಯಾರಿಲ್ಲ. ಇದ್ರಲ್ಲಿ ನಾವು ವೀಕ್ಷಕರಿಗೆ ತಿಳಿಸ್ತಾ ಇದ್ದೀನಿ. ನಿಮ್ಮ ಹೆಸರು ಮುಬಾರಕ್ ಅಂತ ಹೇಳ್ಬಿಟ್ಟು ನಿಮ್ಗೆ ಎಷ್ಟು ದುಡ್ಡು ಬರ್ಬೇಕು? 8 ಲಕ್ಷ. 8 ಲಕ್ಷ. 2 ಚೀಟಿ ತಿಂಗಳಿಗೆ ನೀವು 10,000 ರೂಪಾಯಿ ಕಟ್ತಾ ಇದ್ರಿ. 4 ಲಕ್ಷ ಚೀಟಿ ಒಟ್ಟಾರೆಯಾಗಿ ನಿಮ್ಗೂ ಕೂಡ ಚೀಟಿ ಎಂಡ್ ಆಗಿದೆ. ಟೋಟಲ್ 8 ಲಕ್ಷ ಬರ್ಬೇಕಂತ ನೀವು ಹೇಳ್ತಾ ಇದ್ದೀರಾ. ಹೌದು. ಇವ್ರಿಗೂ ಕೂಡ 8 ಲಕ್ಷ ಬರ್ಬೇಕಂತ ಇದ್ದಾರೆ. ತಿಂಗಳಿಗೆ 10,000 ರೂಪಾಯಿ 2 ಚೀಟಿ ಕಟ್ತಾ ಇದ್ರು. ಒಟ್ಟಾರೆ ಇವ್ರಿಗೂ ಕೂಡ 8 ಲಕ್ಷ ಬರ್ಬೇಕಂತ ಇವ್ರು ಕೂಡ ದುಡ್ಡು. ಇವರು ನೊಂದಿರೋನಲ್ಲಿ ಒಬ್ರು. ನೀವೇನ್ ಕೆಲಸ ಮಾಡ್ಕೊಂಡು ಡ್ರೈವಿಂಗ್ ಕೆಲಸ ಮಾಡ್ಬಿಟ್ಟು 4 ವರ್ಷದಿಂದ ಸತಾಯಿಸ್ಕೊಂತ ಇದ್ದಾರೆ. 4 ವರ್ಷದಿಂದ ಇವ್ರು ಕೂಡ ಅಷ್ಟೇ, ಎಲ್ಲರಿಗೂ ಕೂಡ ಅಷ್ಟೇ. 4 ವರ್ಷದಿಂದ ಎಲ್ಲರಿಗೂ ಕೂಡ ಸತಾಯಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಿದ್ರೆ ಹೇಳ್ಬೋದು. ಏನ್ ಹೇಳ್ತೀರಾ ಫೈನಲ್ ಆಗಿ ನೀವು ಇದಕ್ಕೆ? ಏನಾದ್ರು ಒಂದು ಮಾರ್ಗ ಏನಾದ್ರು ಹತ್ತಿರದ ಒಳ್ಳೆ ಮಾತಲ್ಲಿ ಏನಾದ್ರು ಅಟ್ಲೀಸ್ಟ್ ಇವ್ರಿಗೊಂದು ಸಜೆಷನ್ ನಿಮ್ ಕಡೆಯಿಂದ ಅವರೆಲ್ಲರೂ ಸಂತೃಪ್ತರಾಗೋ ತರ ಅಟ್ಲೀಸ್ಟ್ ಅವ್ರು ಒಪ್ಕೊಂಡು ಹೋಗೋ ತರ ಏನಾದ್ರು ಕಡೆಯದಾಗಿ ನಾನು ಹೇಳ್ತಾ ಇದ್ದೀನಿ. ಜನ ಎಲ್ಲ ಸೇರ್ಕೊಂಡಿದ್ದಾರೆ, ಎಲ್ಲ ನೊಂದವರು, ಎಲ್ಲರಿಗೂ ದುಡ್ಡು ಬರ್ಬೇಕು. ಇಲ್ಲಿ 1 ರೂಪಾಯಿಗೆ ಕಷ್ಟ ಇರೋ ಕಾಲ ಇದು. ಎಲ್ಲ ಕಷ್ಟಪಟ್ಟು ದುಡಿದ್ರೇನೆ ಇಲ್ಲಿ ಎಲ್ಲರಿಗೂ ದುಡ್ಡು ಸಿಗೋದು, ನಿಮ್ಗೂ ಗೊತ್ತು.
ದಯವಿಟ್ಟು ನಾವು ಟಿವಿ ಮಾಧ್ಯಮದ ಕಡೆ ಒಂದು ರಿಕ್ವೆಸ್ಟ್, ಎಲ್ಲರ ಪರವಾಗಿ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ. ಇವ್ರಿಗೆ ಏನಾದ್ರು ಅಟ್ಲೀಸ್ಟ್ ಅವ್ರು ಸಂತೃಪ್ತರಾಗೋ ತರ ಏನಾದ್ರು ಒಂದು ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ಹೇಳಿ. ಸ್ವಲ್ಪ ನಾನು ಅದೇನಂತಂದ್ರೆ ಆದಷ್ಟು ಈಗ ಅವ್ರಿಗೆ ನಂಬಿಕೆ ಬರೋ ತರ ಏನಾದ್ರು ಒಂದು ಮಾತು ಹೇಳ್ಬೇಕಂತ ನಾನು ಕೇಳ್ಕೊತೀನಿ. ಇವಾಗ ನಂಬಿಕೆ ಬರ್ಬೇಕು, ದಯವಿಟ್ಟು ಅವ್ರಿಗೆ ನಂಬಿಕೆ ಬರೋ ತರ ಏನಾದ್ರು ಒಂದು ಮಾತು ಏನಂತಂದ್ರೆ ನನ್ಗೆ ನಾನ್ ಮಾಡ್ಕೊಡ್ಬೇಕು ಅನ್ನೋದೈತೆ. ನನಗೂ ಕೊಡ್ಬೇಕಾಗಿರೋದು ಕೊಟ್ಟಿಲ್ಲ. ನನ್ಗೊಂದ್ 4 ತಿಂಗಳು ಟೈಮ್ ಕೊಡ್ರಿ. ನಾನ್ 4 ತಿಂಗಳು 4 ತಿಂಗಳು ಅಂತ ಇದಾರೆ. ಬಟ್ ಯಾರು ಇಲ್ಲಿ ಒಪ್ಕೊಂತಲ್ಲ, 4 ತಿಂಗಳಿಗೆ ಇಲ್ಲಿ ಯಾರು ಒಪ್ಕೊಂತಲ್ಲ. ಪ್ರಾಪರ್ಟಿ ಮಾರ್ಬಿಟ್ಟು ಕೊಡಕ್ಕೆ ನಿಮ್ದೇನೋ ಬಿಲ್ಡಿಂಗ್ ಇದೆ, ಪ್ರಾಪರ್ಟಿ ಇದೆ ಅಂತ ಹೇಳ್ತಾ ಇದಾರೆ. ಇವರು ಇಲ್ಲಿ ಸ್ಥಳೀಯರು ಒಬ್ರು ಮುಖಂಡರು ಬಂದಿದ್ದಾರೆ, ಅವರು ಏನೋ ಮಾತಾಡ್ತೀನಿ ಅಂತ ಹೇಳ್ತಾ ಇದಾರೆ. 1 ತಿಂಗಳಲ್ಲ 4 ತಿಂಗಳಲ್ಲ 1 ವರ್ಷ ಟೈಮ್ ಕೊಡರಿ. ಇವ್ರೇನ್ ಮಾಡಿದಾರೆ ಗೊತ್ತಾ, ಡೇಟ್ ಮೇಲೆ ಡೇಟ್ 1 ತಿಂಗಳಲ್ಲ 3 ತಿಂಗಳ 2 ತಿಂಗಳ 4 ವರ್ಷನಿಂದ ಕೊಡ್ತೀನಿ ಅಂತ ಹೇಳೋ ಜನಗಳು ನಂಬ್ಸೋದು. ಜನಗಳ ಹತ್ರ ಹೋದ್ರೆ ಮನೆಗಳ ಬಾಕ್ಲ ಹಾಕೊಂಡು ಒಳಗಡೆ ಇರೋದು, ಈಚೆ ಬರಲ್ಲ. ಆಯ್ತಾ ಏನ ಇವ್ರು ಕೊಡ್ತೀನಿ ಅಂತ ಯಾ ನಂಬಿಕೆ? 4 ತಿಂಗಳಂದ್ರೆ ಯಾ ನಂಬಿಕೆ? 4 ವರ್ಷ ಆಗೋಯ್ತು, ಯಾ ನಂಬಿಕೆ ಮೇಲೆ ನಂಬ್ತಾರೆ ಜನ? ಹೇಳಿ ನೋಡೋಣ. ಎಲ್ಲ ಬಡವ್ರೆ, ಯಾರು ಸಾವುಕಾರ್ರಿ ಅಂತೂ ಇಲ್ಲ ಇಲ್ಲಿ. ಎಲ್ಲ ಬಡಸ್ತಾನದಲ್ಲ, ಎಲ್ಲಾ ಕೂಲಿ ನಾಲಿ ಮಾಡಿ ಮನೆ ಪಾತ್ರೆ ತೊಳೆದು ತಿಕ್ಕಿ ತಗೊಂಬಂದು ಕಟ್ಟೋದು. ಕೊಡ್ಬೇಕು ತಾನೆ ದುಡ್ಡು? ಇಲ್ಲ ಯಾವ್ದನ ಒಂದ್ ನಂಬಿಕೆ ಇಟ್ಕೊಂಡಿದಾರ ಕೊಡ್ತೀನಿ ಅಂತ? ಯಾರು ಇಷ್ಟು ಜನ ಇದಾರೆ ಹೇಳ್ಬಿಡ್ಲಿ ನೋಡೋಣ. ನಾವ್ ಕೊಡ್ತೀರಿ ಅಂತ ಅವ್ರಿಗೆ ನಂಬಿಕೆ ಐದೇನ ಕೇಳ್ರಿ, ಕೇಳ್ಬಿಡಿ. ಯಾರನ್ನ ಆಗ್ಲಿ ಕೊಡ್ತಾರೆ ಅಂತ ನಂಬಿಕೆ ಐದೇನ ಕೇಳ್ರಿ ಅವ್ರಿಗೆ. ಕಡೆದಾಗಿ ಇವ್ರಿಗೂ ಸಹ ದುಡ್ಡು ಬರ್ಬೇಕು. ಇವ್ರಿಗೂ ಕೂಡ 4 ವರ್ಷಗಳಿಂದ ದುಡ್ಡು ಕೊಡ್ತೀನಿ ಅಂತ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಇದುವರೆಗೂ 1 ರೂಪಾಯಿ ಕೂಡ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಚೀಟಿ ವಿಷಯವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು. ಪೊಲೀಸ್ ಸ್ಟೇಷನ್ ಹೋಗೋದು ಕೂಡ ಅವರು ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಮ್ಮ ನೀವು? ನಾವು ವಿಜಯನಗರ, ಇವರು ಬಂದು ನಿರ್ಮಲ ಅವರು ಅಂಬೇಡ್ಕರ್ ನಗರದಲ್ಲಿ ನಾವು ಚೀಟಿ ಹಾಕಿರೋದು. ನಾವು ಹೋಗಿರೋದು ವೈಟ್ ಫೀಲ್ಡ್ ಸ್ಟೇಷನ್ ಅಲ್ಲಿ, ವೈಟ್ ಫೀಲ್ಡ್ ಸ್ಟೇಷನ್ಗೆ. ಒಟ್ಟಾರೆಯಾಗಿ ಎಲ್ಲರೂ ಸೇರ್ಕೊಂಡು ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು ಈ ಒಂದು ದೂರನ್ನ ತಗೊಂಡು. ಬಟ್ ಅವರು ಅಲ್ಲಿ ಯಾವುದೇ ರೀತಿಯ ಸ್ಪಂದನೆ ನೀಡಲಿಲ್ಲ ಅಂತ ಇವರೆಲ್ಲರ ಮನವಿ ಆಗಿದೆ. ಆಲ್ರೆಡಿ ನೊಂದು ಬಂದಿದ್ದಾರೆ. ಯಾವುದೇ ರೀತಿ ನಮ್ಗೆ ಸ್ಪಂದನೆ ಸಿಗ್ಲಿಲ್ಲ ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂತ ಹೇಳ್ಬಿಟ್ಟು. ಇಲ್ಲಿ ಯಾರು ಸಹ ಒಪ್ಪಂತಲ್ಲ ಇವರ ಡೇಟ್ಗೆ. ಏನ್ ಹೇಳ್ತೀರಮ್ಮ ಇದಕ್ಕೆ ಕೊನೆಯದಾಗಿ? ಮುಂದೆ ಬರ್ಬೇಕು. ನಾವು 4 ವರ್ಷ ಆಯ್ತು ಕಾದು ಸಾಕಾಗಿತ್ತೆ. ನಾವ್ ಇವತ್ ನೈಟ್ ಎಮ್ಮನ್ ಇಲ್ಲಿ ಕಟ್ಟಾಕ್ತಿವಿ ಅಷ್ಟೇ. ಅದ್ ಯಾರು ತೀರ್ಮಾನ ಬರ್ತಾರೆ ಬರ್ಲಿ. ಖಂಡಿತವಾಗಿ ಕಾನೂನು ವಿರೋಧವಾಗಿ ಯಾವುದೇ ಇದನ್ನ ಮಾಡಂಗಿಲ್ಲ. ನೀವು ಅವ್ರನ್ನ ಕೇಳ್ಬೋದು ಅಷ್ಟೇ. ಕಾನೂನು ಉಲ್ಲಂಘನೆ ಮಾಡಿ ಇದು ಮಾಡ್ಬೋದು. ಹೇಗೆ ಟೈಮ್ ಕೊಡ್ತೀನಿ. ಎಲ್ಲಾರನು ಇನ್ನೊಂದೇನಂತಂದ್ರೆ ಇವಾಗ ಇಷ್ಟೊಂದ್ ತರ ಪಬ್ಲಿಕ್ ಆಗಿ ಬರೋ ತರ ಮಾಡ್ತಾ ಇರ್ಲಿಲ್ಲ. ನಮ್ಗೆ ಇಲ್ದಿದ್ದಕ್ಕೆ ನಾನು ಇವಾಗ ಹೇಳ್ತಾ ಇರೋದು. ನನ್ 3 ರಿಂದ 4 ತಿಂಗಳು ನಂಗೆ ಟೈಮ್ ಕೊಡ್ರಿ. ಜಾಸ್ತಿ ಕೊಡ್ಬೇಕು ನಮ್ಗೆ. ನಾವು ಒಪ್ಪಲ್ಲ, ನಾನು ಒಪ್ಪೋದಿಲ್ಲ. ಒಟ್ಟಾರೆಯಾಗಿ ಜನಗಳು ಯಾರು ಕೂಡ ನಾವು ಒಪ್ಕೊಳೋದಿಲ್ಲ. ಯಾವುದೇ ಭರವಸೆಗಳಿಗೆ ನಾವು ಬಗ್ಗೋದಿಲ್ಲ. ನಮ್ಗೆ ದುಡ್ಡು ಬೇಕೇ ಬೇಕಂತ ಎಲ್ಲರೂ ಇಲ್ಲಿ ಒಟ್ಟಾರೆಯಾಗಿ ಸೇರ್ಕೊಂಡಿದ್ದಾರೆ. ಯಾವುದೇ ಸುಳ್ಳು ಸ್ಪಂದನೆಗಳಿಗೆ ನಾವು ಒಪ್ಕೊಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಆಲ್ರೆಡಿ ನಾವು ಮೋಸ ಹೋಗಿದ್ದೀವಿ. 4 ವರ್ಷದಿಂದ ನಾವು ಆಲ್ರೆಡಿ ಮೋಸ ಹೋಗಿದ್ದೀವಿ. ಇನ್ನು ಮೋಸ ಹೋಗೋದಕ್ಕೆ ನಾವು ತಯಾರಿಲ್ಲ ಅಂತ ಹೇಳ್ತಾ ಇದ್ದಾರೆ ನೊಂದ ಜನಗಳೆಲ್ಲರೂ.